ಆ, ಈ ಸಮಯದಲ್ಲಿ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ, ಗೋಸ್ಪಲ್ ಆಫ್ ಜಾನ್, ಗೋಸ್ಪಲ್ ಚಾಪ್ಟರ್ 3 ವರ್ಸ್ 9-10. ಅದಕ್ಕೆ ನಿಕೋದೇಮನು, ಇದು ಆಗುವುದು ಹೇಗೆ ಅಂದಾಗ, ಯೇಸು ಅವನಿಗೆ ಹೇಳಿದ್ದೇನೆಂದರೆ, ಇಸ್ರೇಲ್ ಜನಕ್ಕೆ ಬೋಧಕನಾಗಿರುವ ನಿನಗೆ ಇದು ತಿಳಿಯುವುದಿಲ್ಲವೋ? ಲೂಕನ ಸುವಾರ್ತೆ 1ನೇ ಅಧ್ಯಾಯ 34ನೇ ವಾಕ್ಯ. ಲೂಕ 1:34. ಮರಿಯಳು ಆ ದೂತನನ್ನು, ಇದು ಹೇಗಾದೀತು, ನಾನು ಪುರುಷನನ್ನು ಅರಿತವಳಲ್ಲ ಎಂದು ಕೇಳಿದ್ದಕ್ಕೆ, ಸಾಕು, ಇದು ಹೇಗಾದೀತು. 1ನೇ ಅಧ್ಯಾಯ 18ನೇ ವಾಕ್ಯ, ಲೂಕ 1:18. ಜಕರಿಯನು ಆ ದೂತನಿಗೆ, ಇದನ್ನು ನಾನು ಯಾತರಿಂದ ತಿಳುಕೊಳ್ಳಲಿ? ಜಕರಿಯನು ಆ ದೂತನಿಗೆ, ನಾನು ಇದನ್ನು ಯಾತರಿಂದ ತಿಳಿದುಕೊಳ್ಳಲಿ. ಇದು ಮಲಯಾಳದಲ್ಲಿ, ತಮಿಳಲ್ಲಿ ಹೇಗಿದೆ ಓದಲಿಲ್ಲ ನೋಡ್ರಿ. 18 ಓದಮ್ಮ. 1:18. அப்பொழுது சகரியா தேவதூதனை நோக்கி, இதை நான் எதினால் அறிவேன்? இது நான் என்னாலே அறிவேன். ಇನ್ನ 34ನೇ ವಾಕ್ಯ. அதற்கு மரியாள் தேவதூதனை நோக்கி, இது எப்படி ஆகும்? இது எப்படி ஆகும். ಇನ್ನ ಯೋಹಾನ 3:10. இயேசு அவனை நோக்கி, ಅಲ್ಲ 9. அதற்கு நிக்கோதேமு, இவைகள் எப்படி ஆகும் என்றான். ಇದು ಎಪ್ಪಡಿ ಆಗುಮ್ ಎನ್ನಾನ್. ಅಂದ್ರೆ ಈ 3 ವಾಕ್ಯಗಳನ್ನು ನೋಡಿದ್ರಿಂದ ಏನು ಗೊತ್ತಾಗ್ತದೆ? ಇದು ಹೇಗೆ ಸಾಧ್ಯ, ಇದು ಹೇಗೆ ಸಾಧ್ಯ? ಪ್ರೈಸ್ ದಿ ಲಾರ್ಡ್. 3 ಪ್ರಶ್ನೆ ಒಂದೇ ಆಗಿದೆ. ಇದು ಹೇಗೆ ಸಾಧ್ಯ? 3 ಸನ್ನಿವೇಶಗಳಲ್ಲಿ, 3 ಜನನದ ಸಮಯದಲ್ಲಿ, 3 ಜನನಕ್ಕೆ ಸಂಬಂಧಪಟ್ಟಂತೆ 3 ವ್ಯಕ್ತಿಗಳು ಕೇಳಿದಂಥ ಪ್ರಶ್ನೆ ಇದು. ಮೊದಲನೇದಾಗಿ ನಾವಿಲ್ಲಿ ನೋಡ್ತಾ ಇರೋದು, ವಾಕ್ಯ ಹಿಂದೆ ಮುಂದೆ ಆಗ್ಬೋದಾದ್ರೆ ಘಟನೆಗಳೊಂದಿಗೆ ನಾವು ನೋಡುವಾಗ, ಲೂಕನ ಸುವಾರ್ತೆ 1ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಮರಿಯಳು ಕೇಳ್ತಾ ಇದ್ದಾರೆ, ಒಬ್ಬ ಸಾಮಾನ್ಯ ಹೆಂಗಸು. ಪ್ರೈಸ್ ದಿ ಲಾರ್ಡ್. ನಾನು ನಿನ್ನೆ ಈ ವಾರದಲ್ಲಿ ನಡೆದಂಥ ಬಿಬ್ಲಿಕಲ್ ಸ್ಟಡಿಯಲ್ಲಿ, ಚರ್ಚೆಯಲ್ಲಿ ಒಬ್ಬರು ಹೇಳಿದಂಥ ಸಂಭವ. ಈ ಘಟನೆ ನಡೆದಾಗ ಮರಿಯಳಿಗೆ, ಘಟನೆ ನಡೆಯುವಾಗ ಮರಿಯಳಿಗೆ 14, 15 ಅಥವಾ 16 ವಯಸ್ಸಿನೊಳಗಿನವಳಾಗಿದ್ದಾಳೆ ಅಂತ. ಪ್ರೈಸ್ ದಿ ಲಾರ್ಡ್. ಇರಬಹುದು. ಚರ್ಚೆಯಲ್ಲಿ ಅನೇಕ ವಿಷಯಗಳನ್ನು ಕಾರಣವಾಗಿ ಹೇಳಿದ್ದಾರೆ. ನಮ್ಮ ಹಾಗೆ ಈಗಿನ ಕಾಲದಲ್ಲಿ ಮದುವೆ 18ನೇ ವಯಸ್ಸಿನ ನಂತರನೇ ಆಗಬೇಕು, ಅದರ ನಂತರ 18, 20, 22ಕ್ಕೆಲ್ಲ ಮದುವೆ ಆಗುತ್ತೆ ಅಂತ ನಮಗೆ ಗೊತ್ತಿದೆ. ಆದರೆ ಪ್ಯಾಲೆಸ್ತೈನ್ ದೇಶದ ಆ ಕಾಲದ ಪರಿಸ್ಥಿತಿ, ಯಹೂದ್ಯರ ಮಧ್ಯದಲ್ಲಿನ ಪರಿಸ್ಥಿತಿ ಮತ್ತು ಈ ಅರಬ್ ಕಂಟ್ರೀಸ್ನಲ್ಲಿ ಇದ್ದಂಥ, ಅಂದರೆ ಈ ಇಸ್ಲಾಂ ಉದಯವಾದಂಥ ಸಮಯಗಳಲ್ಲಿ 12ನೇ ವಯಸ್ಸಿಗೆಲ್ಲ ಮದುವೆ ಆದಂಥ ಘಟನೆ ಸಹ ಇದೆ. ಅವಾಗ ಈ ಮರಿಯಳ ವಯಸ್ಸು 15ರಿಂದ 14, 15, 16 ವಯಸ್ಸು, ಇಷ್ಟರಲ್ಲೇ ಇದೆ. ಹೆಚ್ಚು ಪ್ರಾಯವಿಲ್ಲದ ಒಂದು ಹುಡುಗಿ. ಪ್ರೈಸ್ ದಿ ಲಾರ್ಡ್. ಸಹೋದರ, ಅವಳಿಗೆ ದೇವದೂತನ ಭೇಟಿಯಾಗಿ ದರ್ಶನ ಕೊಟ್ಟು ಹೇಳ್ತಾ ಇರುವಂಥದ್ದು. ಮೇಲಿನ ವಾಕ್ಯಗಳನ್ನು ನೋಡುವಾಗ ಗೊತ್ತಾಗುತ್ತದೆ. 31ನೇ ವಾಕ್ಯದಿಂದ, ಈಗ 1:31, ಲೂಕ 1:31. இதோ நீ கர்ப்பவதியாகி ஒரு குமாரனை பெறுவாய், அவருக்கு இயேசு என்று பெயரிடுவாயாக. அவர் பெரியவராய் இருப்பார், உன்னதமானவருடைய குமாரன் என்னப்படுவார். கர்த்தராகிய தேவன் கர்த்தருடைய பிதாவாகிய தாவீதின் சிங்காசனத்தை அவருக்கு கொடுப்பார். அவர் யாக்கோபின் குடும்பத்தாரை என்றென்றைக்கும் அரசாளுவார், அவருடைய ராஜ்யத்துக்கு முடிவிராது என்றான். அதற்கு மரியாள் தேவதூதனை நோக்கி, இது எப்படி ஆகும்? ಅವಾಗ ತನ್ನ ಪ್ರಾಯಕ್ಕೆ, ತನ್ನ ವ್ಯಕ್ತಿತ್ವಕ್ಕೆ ತಡಕೊಳ್ಳಲಿಕ್ಕೆ ಆಗಲಾರ್ದ, ಸ್ವೀಕರಿಸಲಿಕ್ಕೆ ಆಗಲಾರ್ದ, ಅಂಗೀಕರಿಸಿಕೊಳ್ಳಲಿಕ್ಕೆ ಆಗಲಾರ್ದ ಒಂದು ವಾರ್ತೆಯನ್ನ ದೇವದೂತನು ಮರಿಯಳಿಗೆ ಕೊಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಆ ಪ್ರಾಯಕ್ಕೆ ಅದನ್ನು ತಡ್ಕೊಳ್ಳುವಷ್ಟು ಶಕ್ತಿ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವದೂತನು ಹೇಳುತ್ತಿರುವಂಥ ಸಂದೇಶ ಅಷ್ಟು ಭಯಂಕರವಾದದ್ದಾಗಿದೆ, ಅಷ್ಟು ದೊಡ್ಡದಾಗಿದೆ,
ಅಷ್ಟು ಶಕ್ತಿಯುತವಾಗಿದೆ, ಅಷ್ಟು ಶ್ರೇಷ್ಠವಾಗಿದೆ. ಸರ್ವಲೋಕಕ್ಕೆ ರಕ್ಷಣೆಯನ್ನು ಮಹಾಪುರುಷನು ನಿನ್ನಿಂದ ಉತ್ಪತ್ತಿಯಾಗುವನಂತ ಹೇಳುವಾಗ ಈ ಚಿಕ್ಕ ಬಾಲಕಿ ಏನ್ ತಿಳ್ಕೋಬೇಕು? ಪ್ರೈಸ್ ದಿ ಲಾರ್ಡ್. ಆದ್ರೆ ಅವಳು ಕೇಳದ ಪ್ರಶ್ನೆ ಬಹಳ ಬಹಳ ಏನು ಅರಿವುಳ್ಳವಳ ರೀತಿಯಲ್ಲಿ, ಅದೇ ಸಮಯದಲ್ಲಿ ಅಸಾಧ್ಯವಾದಂಥ ಘಟನೆಯನ್ನ, ಇದು ಹೇಗೆ ಆದೀತು? ಇದು ನಡೀಲಿಕ್ಕೆ ಸಾಧ್ಯತೆ ಇಲ್ವಲ್ಲ, ನನಗಿನ್ನೂ ಮದುವೆನೇ ಆಗಿಲ್ವಲ್ಲ. ಪ್ರೈಸ್ ದಿ ಲಾರ್ಡ್. ಆದ್ರೆ ಅಸಾಧ್ಯಗಳನ್ನ ಸಾಧ್ಯ ಮಾಡುವವನೇ ನಮ್ಮ ದೇವರು. ಪ್ರೈಸ್ ದಿ ಲಾರ್ಡ್. ಅಸಾಧ್ಯಗಳನ್ನ ಸಾಧ್ಯ ಮಾಡುವನಾಗಿದ್ದಾನೆ ನಮ್ಮ ದೇವರು. ಪ್ರೈಸ್ ದಿ ಲಾರ್ಡ್. ಎರಡನೇ ಪ್ರಶ್ನೆ ಕೇಳಿದವನು ಅಂದ್ರೆ ಅಧ್ಯಾಯದಲ್ಲಿ ಮೊದಲನೇದಾಗಿ ಬರುತ್ತದೆ. ಪ್ರೈಸ್ ದಿ ಲಾರ್ಡ್. ಸೋದರ ಜಕರಿಯನ ಪರಿಸ್ಥಿತಿ ಬೇರೆಯಾಗಿದೆ. ಜಕರಿಯನ ಯಾರಾಗಿದ್ದಾನೆ? ಸೋದರಂ ದೇವಾಲಯದಲ್ಲಿ ಸೇವೆ ಮಾಡುವನಾಯ್ತಾನೆ, ಯಜ್ಞ ಹೋಮಗಳನ್ನು ಅರ್ಪಿಸುವನಾಯ್ತಾನೆ. ಯಾರಿಗೆ ಹೇಳ್ರಿ? ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಯಜ್ಞ ಹೋಮಗಳನ್ನು ಅರ್ಪಿಸುವನಾಯ್ತಾನೆ. ಯಜ್ಞ ಹೋಮಗಳನ್ನು ಅರ್ಪಿಸ್ಬೇಕಾದ್ರೆ ದೇವರಿದ್ದಾನೆ ಅಂತ ನಂಬಬೇಕಲ್ಲ. ತಾನೇ ಯಾರಿಗೆ ಕೊಡ್ತಾ ಇದ್ದೀನಿ ಯಜ್ಞ ಹೋಮ ಎಲ್ಲ ಅಂತ ಅವನಿಗೆ ಗೊತ್ತಿರ್ಬೇಕಲ್ಲ. ಆ ದೇವರು ಎಂಥವನಂತವನಿಗೆ ಗೊತ್ತಿರ್ಬೇಕಲ್ಲ. ಪ್ರೈಸ್ ದಿ ಲಾರ್ಡ್. ಸೋದರ, ಆ ದೇವರ ವ್ಯಕ್ತಿತ್ವ, ಶಕ್ತಿ, ಮಹತ್ವ, ಪ್ರೈಸ್ ದಿ ಲಾರ್ಡ್, ಅದೆಲ್ಲ ಗೊತ್ತಿರಲೇಬೇಕಲ್ಲ. ಆ ವ್ಯಕ್ತಿ ಕೇಳ್ತಿದ್ದಾನೆ ಜಕರಿಯನ ಆ ದೂತನಿಗೆ. ಪ್ರೈಸ್ ದಿ ಲಾರ್ಡ್. ಏನಂತ ಕೇಳಿದನು? ಇದು ಹೇಗೆ ಸಾಧ್ಯ? ಇದು ನಾನು ಹೇಗೆ ತಿಳ್ಕೊಳ್ಳಿ? ಇದು ನಡೆಯುತ್ತದೆ ಅನ್ನೋದಕ್ಕೆ ಪ್ರೂಫ್ ಏನು? ಪ್ರೂಫ್ ಕೇಳ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಮೂರನೇ ವ್ಯಕ್ತಿ ನಮ್ಗೆ ಗೊತ್ತಿದೆ, ಯಾರಾತನು? ನಿಕೋದೇಮನು. ನಿಕೋದೇಮನು ಯಾರಾಗಿದ್ದಾನೆ? ಪ್ರೈಸ್ ದಿ ಲಾರ್ಡ್. ಹೇಳ್ರಿ, ನಿಕೋದೇಮನು ಯಾರಾಗಿದ್ದಾನೆ? ಅವನೊಬ್ಬ ಶಾಸ್ತ್ರಿ ಆಗಿದ್ದಾನೆ, ಧರ್ಮಶಾಸ್ತ್ರ ಬಲ್ಲವನಾಗಿದ್ದಾನೆ. ಧರ್ಮಶಾಸ್ತ್ರ ಗೊತ್ತಿರುವಂತ ನಿಕೋದೇಮನಿಗೆ ಯೇಸು ಹೇಳ್ತಿದ್ದಾನೆ. ನಿಕೋದೇಮನ ಕೇಳಿದ್ರೆ, ಇದು ಹೇಗಾಗುತ್ತೆ? ನೀನು ಹೇಳಿದ ಕಾರ್ಯ ಹೇಗೆ ನಡೆಯುತ್ತೆ? ನಡೆಯಕ್ಕೆ ಸಾಧ್ಯತೆ ಏನಿದೆ? ಏನು? ಮನುಷ್ಯನು ಹೊಸದಾಗಿ ಹುಟ್ಟಬೇಕು. ಮನುಷ್ಯನ ಹೆಂಗೆ ಹೊಸದಾಗಿ ಹುಟ್ಟಕ್ಕಾಗುತ್ತೆ? ಮುದುಕನಾದ ಮನುಷ್ಯನು ತಾಯಿಯ ಗರ್ಭದಲ್ಲಿ ಹೋಗಿ ಇನ್ನೊಂದು ಸಲ ಹುಟ್ಟಕ್ಕಾಗುತ್ತಾ? ಪ್ರೈಸ್ ದಿ ಲಾರ್ಡ್. ಅವಾಗ ಯೇಸು ಏನ್ ಹೇಳಿದನು? ಯೇಸುವಿನ ಮಾತು ಅಂದಾಗ ಯೇಸು ಯಾವುದೋ ಒಂದು ಹುಚ್ಚು ಪ್ರಶ್ನೆ ಅಲ್ಲ, ಉತ್ತರ ಅಲ್ಲ ಹೇಳಿದ್ದು. ಯೇಸು ಹೇಳಿದ ಅರ್ಥ ಇದ್ದಿದೆ, ಬಟ್ ತಿಳ್ಕೊಂಡವನಿಗೆ ಅದು ಅರ್ಥ ಆಗಲಿಲ್ಲ. ಏನಂತ ಹೇಳಿದ್ದಾನೆ ಅಂದಾಗ ಯೇಸು ಅವನಿಗೆ ಹೇಳಿದ್ದಾನಂದ್ರೆ, ಇಸ್ರಾಯೇಲ್ ಜನಕ್ಕೆ ಬೋಧಕನಾಗಿರುವ ನಿನಗೆ ಇದು ತಿಳಿಯಲಿಲ್ಲವೋ? ಪ್ರೈಸ್ ದಿ ಲಾರ್ಡ್. ಅವಾಗ ಒಂದು ಸಂದೇಶ ಕೇಳುವಾಗ, ನಮಗೊಂದು ಆಲೋಚನೆ ದೇವರು ಕೊಡುವಾಗ, ಒಂದು ಸಾಕ್ಷಿ ದೇವರು ನಮಗೆ ಒದಗಿಸುವಾಗ, ಪ್ರೈಸ್ ದಿ ಲಾರ್ಡ್, ಇದೆಲ್ಲ ವಿಚಾರ ಮಾಡಬೇಕು. ದೇವರು ಕೊಡುವಾಗ ದೇವರು ನಮ್ಮ ಪರಿಸ್ಥಿತಿಯನ್ನು ತಿಳ್ಕೊಳ್ಳೋನಾಗಿದ್ದಾನೆ. ನಾವು ಧೂಳಿ ಆಗಿದ್ದೇವೆ ಎಂಬುದನ್ನು ನೆನಪು ಮಾಡಿಕೊಳ್ತಾನೆ. ಪ್ರೈಸ್ ದಿ ಲಾರ್ಡ್. ಜ್ಞಾನಿಗಳ ಜ್ಞಾನ ದೇವರಿಗೆ ಗೊತ್ತಿದೆ, ನಮ್ಮ ಶಕ್ತಿ ದೇವರಿಗೆ ಗೊತ್ತಿದೆ, ನಮ್ಮ ಅರಿವು ದೇವರಿಗೆ ಗೊತ್ತಿದೆ, ನಮಗೆ ಸೋದರ ವಿದ್ಯಾಭ್ಯಾಸ ದೇವರಿಗೆ ಗೊತ್ತಿದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ತಕ್ಕಂತೆ ನಾವು ದೇವರನ್ನ ತಿಳ್ಕೊಳ್ಳಬೇಕನ್ನೋದೇ ದೇವರ ಚಿತ್ತ. ಪ್ರೈಸ್ ದಿ ಲಾರ್ಡ್. ಸೋದರ, ಮೊದಲನೇ ಶತಮಾನದಲ್ಲಿ ಇದ್ದ ಹಾಗಲ್ಲ ಇವತ್ತಿನ ಶತಮಾನ. ಪ್ರೈಸ್ ದಿ ಲಾರ್ಡ್. ಆದಾಮನ ಕಾಲದಲ್ಲಿ ಇದ್ದಂತಲ್ಲ ಈಗಿನ ಕಾಲ. 10 ವರ್ಷಗಳ ಹಿಂದೆ ಇದ್ದಂಗಲ್ಲ ಇವತ್ತಿನ ಕಾಲ. ಕಾಲವು, ಸಮಯವೂ, ವಿಜ್ಞಾನವು ಎಲ್ಲ ಬದಲಾಗುವ ರೀತಿಯಲ್ಲಿ ದೇವರು ನಮ್ಮೊಂದಿಗೆ ಅದಕ್ಕೆ ತಕ್ಕಂತೆ ವ್ಯವಹರಿಸೋನಾಯ್ತಾನೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನಮಗೆ ದೇವರ ವಾಕ್ಯ, ನಾವು ಈ ವಾಕ್ಯಗಳೊಂದಿಗೆ ದೇವರು ನಮ್ಮೊಂದಿಗೆ ಮಾತನಾಡುವಾಗ ಹೋಗಲಿ, ಈ ವಿಷಯ ಇರಲಿ, ಲೋಕದ ಸಂಭವಗಳನ್ನು ನೋಡುವಾಗ ನಾವು ಅದನ್ನ ಲೆಕ್ಕ ಹಾಕಿ ತಿಳ್ಕೊಳ್ಳಬೇಕನ್ನೋದು ದೇವರ ಚಿತ್ತ. ಮತ್ತಾಯನ ಸುವಾರ್ತೆ ನೋಡ್ತೇನೆ, ನಾನು ವಾಕ್ಯ ನೆನಪಿಲ್ಲ, ಪಕ್ಕನೆ ನೆನಪಾದಂಥ ಒಂದು ವಿಷಯ. ನೀವು ಪಶ್ಚಿಮ ದಿಕ್ಕಿನಲ್ಲಿ ಕೆಂಪು ಮೋಡವನ್ನು ನೋಡುವಾಗ ಏನಂತೀರಿ? ಮಳೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಮಳೆ ಬರ್ಲಿಕ್ಕೆ ಸಾಧ್ಯತೆ ಇದೆ, ಅದು ನಿಮ್ಗೆ ಗೊತ್ತಾಗುತ್ತಲ್ಲ ಅಂತ ಯೇಸು ಕೇಳ್ತಿದ್ದಾನೆ. ಅದು ನಿಮ್ಗೆ ಅರ್ಥ ಆಗುತ್ತಲ್ಲ? ಮೋಡ ಎದ್ದಾಗ, ಗಾಳಿ ಬೀಸುವಾಗ ಇವತ್ತು ಮಳೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಪ್ರೈಸ್ ದಿ ಲಾರ್ಡ್.
ಆದರೆ ಕಾಲವನ್ನ ಯಾಕೆ ತಿಳ್ಕೊಳ್ತಾ ಇಲ್ಲ ನೀವು? ಈ ಕಾಲವನ್ನ ನೀವು ಯಾಕೆ ತಿಳ್ಕೊಳ್ತಾ ಇಲ್ಲ? ಈ ಪರಿಸ್ಥಿತಿಗಳನ್ನೆಲ್ಲ ನೋಡುವಾಗ ನಾವು ಯಾವ ಅಂಚಿನಲ್ಲಿ ಇದ್ದೀವಿ ಅಂತ ಯಾಕೆ ತಿಳ್ಕೊಳ್ತಾ ಇಲ್ಲ? ಅದು ಯಾರ ಕರ್ತವ್ಯ? ಯಾರ ಕರ್ತವ್ಯ? ಪ್ರೈಸ್ ದಿ ಲಾರ್ಡ್. ನಮ್ಮ ಕರ್ತವ್ಯ. ಇದು ಯಾವ ಕಾಲ ಅಂತ ತಿಳ್ಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ. ಪ್ರೈಸ್ ದಿ ಲಾರ್ಡ್. ಇದು ಒಂದೊಂದಕ್ಕೆ ಉತ್ತರ ನಾವು ನೋಡೋಣ, ಅವಾಗ ನಮಗೆ ವಿಷಯ ಗೊತ್ತಾಗ್ತದೆ. ಒಂದೊಂದಕ್ಕೂ ಉತ್ತರ ನಾವು ನೋಡೋಣ. ಪ್ರೈಸ್ ದಿ ಲಾರ್ಡ್. ಸಹೋದರ, ಈ ಮೂರು ಪ್ರಶ್ನೆಗೆ ಉತ್ತರ ಒಂದೇ. ಮೂರು ಪ್ರಶ್ನೆಗೆ ಉತ್ತರ ಒಂದೇ. ಜಕರ್ಯನ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯ. ಹಳೆ ಒಡಂಬಡಿಕೆಯಲ್ಲಿ ಜಕರ್ಯ 4ನೇ ಅಧ್ಯಾಯ 6ನೇ ವಾಕ್ಯ. ಚಾಪ್ಟರ್ 4 ವರ್ಸ್ 6. ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಹ. ಪರಾಕ್ರಮದಿಂದಲ್ಲ ಪರಾಕ್ರಮದಿಂದಲ್ಲ ಬಲದಿಂದಲ್ಲ ನನ್ನ ಆತ್ಮದಿಂದಲೇ ಎಂಬುದು ನನ್ನ ಆತ್ಮನಿಂದಲೇ ಎಂಬುದು. ಪ್ರೈಸ್ ದಿ ಲಾರ್ಡ್. ಅವಾಗ ಮರಿಯಳ ಪ್ರಶ್ನೆಗೆ ಉತ್ತರ, ಸ್ತೋತ್ರ, ಪರಾಕ್ರಮದಿಂದಲ್ಲ ಬಲದಿಂದಲೂ ಅಲ್ಲ, ನನ್ನ ಆತ್ಮದಿಂದಲೇ. ಪ್ರೈಸ್ ದಿ ಲಾರ್ಡ್. ನಿಕೋದೇಮನ ಪ್ರಶ್ನೆಗೆ ಉತ್ತರ, ಪರಾಕ್ರಮದಿಂದಲ್ಲ ಬಲದಿಂದಲ್ಲ, ನನ್ನ ಆತ್ಮದಿಂದಲೇ. ಜಕರ್ಯನ ಪ್ರಶ್ನೆಗೆ ಉತ್ತರ, ಪರಾಕ್ರಮದಿಂದಲ್ಲ ಬಲದಿಂದಲ್ಲ, ನನ್ನ ಆತ್ಮದಿಂದಲೇ. ಪ್ರೈಸ್ ದಿ ಲಾರ್ಡ್. ಸರಿನಾ? ಪ್ರೈಸ್ ದಿ ಲಾರ್ಡ್. ಅಸಾಧ್ಯಗಳನ್ನ ದೇವರು ನಡೆಸಲಿಕ್ಕೆ ಶಕ್ತನೆಂಬುದಾಗಿ ನಾವು ತಿಳ್ಕೊಳ್ಳಬೇಕಾದದ್ದು ಹೊರಗಿನವ್ರ ತರ ಅಲ್ಲ, ದೇವರ ಆತ್ಮನಿಂದ ತಿಳ್ಕೊಳ್ಳಬೇಕು. ದೇವರು ಯಾರಾಗಿದ್ದಾನೆ? ಆತ್ಮಸ್ವರೂಪನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಿಕೋದೇಮನಿಗೆ ಯೇಸು ಏನು ಹೇಳಿದನು ನೋಡ್ರಿ. ನಿಕೋದೇಮನಿಗೆ ಯೇಸು ಏನು ಹೇಳಿದನು? ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಓದಮ್ಮ. ನಿಮ್ಗೆ ಅರ್ಥ ಅದಕ್ಕೆ ಆಗಿಲ್ವಾ? ನಿಕೋದೇಮನು ಇದು ಆಗುವುದು ಹೇಗೆ ಅಂದಾಗ ಯೇಸು ಅವನಿಗೆ ಹೇಳಿದ್ದೇನೆಂದರೆ, ಇಸ್ರೇಲ್ ಜನಕ್ಕೆ ಬೋಧಕನಾಗಿರುವ ನಿನಗೆ ಇದು ತಿಳಿಯುವುದಿಲ್ಲವೋ? ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಿಳಿದಿದ್ದನ್ನು ಹೇಳುತ್ತೇವೆ, ನೋಡಿದ್ದಕ್ಕೆ ಸಾಕ್ಷಿ ಕೊಡುತ್ತೇವೆ, ನೀವು ನಮ್ಮ ಸಾಕ್ಷಿಯನ್ನು ಒಪ್ಪುವುದಿಲ್ಲ. ನಾವು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೆ ಹೋದರೆ, ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೆ ಹೋದರೆ, ಪರಲೋಕದ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳಿದರೆ ಹೇಗೆ ನಂಬಿ? ಅವಾಗ ಈಗ ದೇವರು ನಮ್ಮೊಂದಿಗೆ ಪರಲೋಕದ ಕಾರ್ಯಗಳನ್ನು ಕುರಿತು ಹೇಳ್ತಾ ಇದ್ದಾನೆ. ಭೂಲೋಕದ ಕಾರ್ಯಗಳನ್ನು ನಂಬಿದ್ರೆ ಮಾತ್ರ ಪರಲೋಕದ ಕಾರ್ಯ ನಂಬಲಿಕ್ಕೆ ಸಾಧ್ಯ. ಭೂಲೋಕದ ಕಾರ್ಯಗಳನ್ನು ಘಟನೆಗಳ ಮೂಲಕ ದೇವರು ನಮ್ಮೊಂದಿಗೆ ಹೇಳ್ತಿದ್ದಾನೆ. ಭೂಲೋಕದ ಕಾರ್ಯಗಳನ್ನ ಸಂಭವಗಳ ಮುಖಾಂತರ, ಘಟನೆಗಳ ಮುಖಾಂತರ ದೇವರು ನಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ಅದನ್ನ ನಂಬಲಿಕ್ಕೆ ಆಗದೆ ಹೋದ್ರೆ ಪರಲೋಕದ ವಿಷಯ ಹೇಳಿದ್ರೆ ಹೆಂಗ್ ನಂಬಕ್ಕಾಗುತ್ತೆ? ಪ್ರೈಸ್ ದಿ ಲಾರ್ಡ್. 66 ಪುಸ್ತಕಗಳು ಬೈಬಲ್ನಲ್ಲಿದೆ. 65 ಪುಸ್ತಕಗಳನ್ನು ನಂಬದೆ ಹೋದ್ರೆ ಪ್ರಕಟಣೆ ಗ್ರಂಥ ಹೇಗೆ ನಂಬಕ್ಕೆ ಸಾಧ್ಯ? ಪ್ರಕಟಣೆ ಗ್ರಂಥ ಎಲ್ಲ ಮೇಲಿಂದ ವಿಷಯನೇ ಹೇಳ್ತಾ ಇದೆ, ಪರಲೋಕದ ಕಾರ್ಯಗಳನ್ನು ಹೇಳ್ತಾ ಇದೆ. ಆಗುತ್ತೆ ನಂಬಕ್ಕೆ? ಆವಾಗ ಭೂಲೋಕದ ಸಂಭವಗಳನ್ನು ಕುರಿತು ಹೇಳುವಾಗ ಅದನ್ನು ನಂಬಲಿಕ್ಕೆ ಆಗದೆ ಹೋದ್ರೆ ಪರಲೋಕದ ವಿಷಯಗಳನ್ನು ಹೇಗೆ ನಂಬಲಿಕ್ಕೆ ಸಾಧ್ಯ? ನಂತರ ಮುಂದಿನ ವಿಷಯ, ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ಇದಲ್ಲದೆ ಜನರು ನೋಡಿ ಜೀವದಿಂದ ಇಳಿಯಬೇಕೆಂದು ಮೋಶೆಯ ಅಡವಿಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು. ಅವಾಗ ಮನುಷ್ಯ ಕುಮಾರ್ ಮೋಶೆ ಇಟ್ಟದನ್ನ ನೀನು ನೋಡಿದೀಯಾ? ಭೂಲೋಕದಲ್ಲಿ ನಡೆದಂತ ಘಟನೆ ಇದು. ಮೋಶೆಯು ಬೆಟ್ಟದ ಮೇಲೆ ತಾಮ್ರದ ಸರ್ಪವನ್ನು ಇಟ್ಟ ಪ್ರಕಾರ ಮನುಷ್ಯ ಕುಮಾರನು ಸಹ ಎತ್ತರದಲ್ಲಿ ಇಡಲ್ಪಡಬೇಕು. ಆಮೇಲೆ ಅದರ ಮೇಲೆ ಸರಿ, ಅವಾಗ ಘಟನೆಯನ್ನ ನಿಕೋದೇಮನಿಗೆ ಯೇಸು ಹೇಳಿದ್ದಾನೆ. ತಿಳ್ಕೊಳ್ಳಿ ಸ್ವಲ್ಪ ಕಷ್ಟ. ಘಟನೆಯನ್ನ ನಿಕೋದೇಮನಿಗೆ ಯೇಸು ಹೇಳಿದ್ದಾನೆ. ಆಗ ನಮ್ಮ ಉತ್ತರ, ಪ್ರೈಸ್ ದಿ ಲಾರ್ಡ್, ಮೂರಕ್ಕೂ ಒಂದೇ ಉತ್ತರ. ಏನು? ಮೂರು ಪ್ರಶ್ನೆಗಳಿಗೆ ಆತ್ಮನಿಂದಲೇ ಉತ್ತರ. ಮೇಲಿನ ವಾಕ್ಯ ನೋಡ್ರಿ, 5ನೇ ವಾಕ್ಯ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಅವನು ದೇವರ ರಾಜ್ಯಕ್ಕೆ ಸೇರಲಾರನು. ಹೇಗೆ ಹುಟ್ಟಬೇಕು?
ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟಬೇಕೆಂಬುದಾಗಿ ಮೊದಲು ಯೇಸು ಹೇಳಿದನು. ಅದರ ಅರ್ಥ ಅವನಿಗೆ ಅರ್ಥ ಆಗಲಿಲ್ಲ. ಆಗ ಯೇಸು ಮತ್ತೆ ಬಿಡಿಸಿ ಹೇಳ್ತಾನೆ, ಅವನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು. ಇದನ್ನ ನಮ್ಮ ಕ್ರೈಸ್ತರಲ್ಲಿ ಅನೇಕರು ತಪ್ಪಾಗಿ ವ್ಯಾಖ್ಯಾನಿಸುತ್ತಾರೆ. ನೀರಿನಿಂದಲೂ ಅಂತ ಹೇಳುವಾಗ ದೀಕ್ಷಾ ಸ್ನಾನ ಅಲ್ಲ. ಅನೇಕರು ನೀರಿನಿಂದ ಹುಟ್ಟುವುದಂದ್ರೆ ದೀಕ್ಷಾ ಸ್ನಾನ ಅಂತ ತಿಳ್ಕೊಂಡಿದ್ದಾರೆ. ನೀರಿನಿಂದ ಹುಟ್ಟೋದಂದ್ರೆ ದೀಕ್ಷಾ ಸ್ನಾನ ಅಲ್ಲವೇ ಅಲ್ಲ. ನೀರಿನಿಂದ ಹುಟ್ಟೋದು ಅಂತ ಹೇಳಿದ್ರೆ ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ. ಎಫೆಸ ಪತ್ರಿಕೆಯಲ್ಲಿ ನೋಡ್ತೇವೆ ನಾವು. ಎಫೆಸ ಪತ್ರಿಕೆ 4ನೇ ಅಧ್ಯಾಯ ಅಲ್ಲ 5ನೇ ಅಧ್ಯಾಯ 27ನೇ ವಾಕ್ಯ. ಎಫೆಸ 5:27. ಅದನ್ನು ಕಳಂಕ, ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು, ತನ್ನೆದುರಿನಲ್ಲಿ ಸಭೆಯನ್ನ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ. ಅವಾಗ ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ. ನೀರಿನಿಂದ ಹುಟ್ಟುದು ಅಂತ ಹೇಳಿದ್ರೆ ಜಲಸ್ನಾನ ಅಂದರೆ ವಾಕ್ಯದಿಂದ ಹುಟ್ಟಬೇಕು. ವಾಕ್ಯದಿಂದಲೂ ಆತ್ಮನಿಂದಲೂ ಹುಟ್ಟಬೇಕು. ವಾಕ್ಯವು ಸಾರಲ್ಪಡಬೇಕು, ಅದರ ಮೇಲೆ ಆತ್ಮನ ಮಳೆ ಬೀಳಬೇಕು. ಆವಾಗ ಬೀಜವು ಫಲವಾಗಿ ಮರವಾಗಿ ಮಾರ್ಪಡ್ತದೆ. ನೀವು ಪುನರ್ಜನ್ಮವನ್ನು ಹೊಂದಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದಲ್ಲ, ಮತ್ತೆ ಸದಾ ದೇವರ ವಾಕ್ಯವೆಂಬ ಬೀಜದಿಂದಲೇ. 1 ಪೇತ್ರ, ಈ ವಾಕ್ಯ ಬಿಡಬೇಡ್ರಿ, 1ನೇ ಅಧ್ಯಾಯ. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. ನೀವು ಪುನರ್ಜನ್ಮ ಹೊಂದಿದವರಾಗಲ್ಲ. 1 ಪೀಟರ್ ಚಾಪ್ಟರ್ 1 ವರ್ಸ್ 22 23 ಓದಮ್ಮ. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. ಆ ಜನ್ಮವು ನಾಶವಾಗುವ ಬೀಜದಿಂದ ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ನಾಶವಾಗದೇ ಇರುವ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕ, ಅದು ದೇವರ ಸದಾ ಜೀವವುಳ್ಳ ವಾಕ್ಯದಿಂದ ಮೂಲಕ ಉಂಟಾಯಿತು. ಅವಾಗ ಪುನರ್ಜನ್ಮ ಹೇಗೆ ನಡೆಯುತ್ತದೆ? ನೀರು ಅಂದರೆ ವಾಕ್ಯ ಮತ್ತು ಆತ್ಮ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಸಾರಲ್ಪಡಬೇಕು, ಆತ್ಮನ ಮಳೆ. ಆತ್ಮನು ಪ್ರವರ್ತಿಸಿದರೆ ಮಾತ್ರ ಪುನರ್ಜನ್ಮ ನಡೆಯುತ್ತದೆ. ಆಗ ನಿಕೋದೇಮನೇ, ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟಬೇಕಾದ್ರೆ ಪ್ರೈಸ್ ತಾಯಿಯ ಗರ್ಭಕ್ಕೇನು ಹೋಗೋದು ಬೇಕಾಗಿಲ್ಲ, ಮತ್ತೆ ಆತ್ಮನು ನಿನ್ನಲ್ಲಿದ್ದರೆ ಸಾಕು. ಪ್ರೈಸ್ ದಿ ಲಾರ್ಡ್. ಆತ್ಮನು ನಮ್ಮಲ್ಲಿ ಪ್ರವರ್ತಿಸಿದರೆ ಪ್ರೈಸ್ ದಿ ಲಾರ್ಡ್ ಪುನರ್ಜನ್ಮವು ನಮ್ಮಲ್ಲಿ ನಡೆಯುತ್ತದೆ. ಪುನರ್ಜನ್ಮ ಅಂತ ಹೇಳಿದ್ರೆ ಸುಲಭ ತಿಳ್ಕೊಬಿಟ್ರಿ. ನಾವೇನು ಬೆಲೆ ಕೊಡ್ಲಿಲ್ಲ, ನೋವು ಅನುಭವಿಸಲಿ, ನಮಗೆ ಬಹಳ ಸುಲಭ ಅನಿಸುತ್ತೆ. ಅಷ್ಟು ಸುಲಭ ಅಲ್ಲ. ಪ್ರೈಸ್ ದಿ ಲಾರ್ಡ್. ಅನೇಕರಿಗೆ ಇದು ಅರ್ಥನೇ ಆಗ್ತಾ ಇಲ್ಲ, ತಲೆಯೊಳಗೆ ಹೋಗ್ತಾ ಇಲ್ಲ. ನಮಗೆ ದೇವರು ಇದನ್ನು ತಿಳಿಸಿಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ. ನಾವು ಪುನರ್ಜನ್ಮವನ್ನು ಹೊಂದಿದವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಆ ಭರವಸೆ ಇದೆಯಾ? ವೈಯಕ್ತಿಕ ಒಬ್ಬರನ್ನ ಕೇಳಿದ್ರೆ ಏನೂ ಗೊತ್ತಿಲ್ಲ, ಆದರೆ ನಾವು ಪುನರ್ಜನ್ಮವನ್ನು ಹೊಂದಿದವರಾಗಿದ್ದೇವೆ. ನಿಕೋದೇಮನಿಗೆ ಹೇಳಿದ ಪ್ರಕಾರ ನಾವು ಇನ್ನೊಂದ್ಸಲ ಹೋಗಿ ಹುಟ್ಟೋ ಅವಶ್ಯಕತೆ ಇಲ್ಲ. ನಾವು ವಾಕ್ಯದಿಂದಲೂ ಆತ್ಮದಿಂದಲೂ ಹುಟ್ಟಿದವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಭರವಸೆ ಇದೆಯಾ? ನಿಮ್ಮ ಮುಖ ನೋಡಿದ್ರೆ ಏನು ಅನ್ಸಾನೆ ಇಲ್ಲ. ಅದೇ ಹೌದೋ ಅಲ್ಲೋ ನನಗೆ ಡೌಟ್ ಬರ್ತಾ ಇದೆ. ಸ್ತೋತ್ರ. ನಾವು ಪುನರ್ಜನ್ಮವನ್ನು ಹೊಂದಿದವರು ಹೇಗೆ? ವಾಕ್ಯದಿಂದಲೂ ಆತ್ಮದಿಂದಲೂ. ಅವಾಗ ಅಸಾಧ್ಯವಾಗಿದ್ದ ಕಾರ್ಯ, ನಡೆಯಲಾಗದಾಗಿದ್ದ ಕಾರ್ಯ ನನ್ನಲ್ಲಿ ನಡೆದಿದೆ. ಹೇಗೆ? ಆತ್ಮನ ಮೂಲಕ. ಆತ್ಮನ ಮೂಲಕ. ಇನ್ನು 2ನೇ ವಿಷಯಕ್ಕೆ ಬನ್ನಿ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 34ನೇ ವಾಕ್ಯ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 34ನೇ ವಾಕ್ಯ. ಮರಿಯಳು ಆ ದೂತನನ್ನು, ಇದು ಹೇಗಾದೀತು? ಇದು ಹೇಗಾದೀತು? ಆಮೇಲೆ, ನಾನು ಪುರುಷನನ್ನು ಅರಿತವಳಲ್ಲ ಎಂದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ನಿನ್ನ ಮೇಲೆ ಪವಿತ್ರಾತ್ಮನು ಬರುವನು. ಆಮೇಲೆ, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವನು. ಮತ್ತು ನಿನ್ನ ಬಂಧುವಾದ ಪ್ರೈಸ್ ದಿ ಲಾರ್ಡ್. ಸಹೋದರ, ಅವಾಗ ಇದು ಹೇಗಾದೀತು? ಅಸಾಧ್ಯ ಕಾರ್ಯ ನನ್ನಲ್ಲಿ ಹೇಗಾದೀತು ಎಂಬ ಮರಿಯಳ ಪ್ರಶ್ನೆಗೆ ದೇವದೂತನ ಉತ್ತರ ಏನು? ಅಲ್ಲೇ ಇದೆ, ಹೇಳ್ರಿ. ವಾಕ್ಯ ಏನಿದೆ ಅದನ್ನ ಹೇಳ್ರಿ.
ನಿನ್ನ ಮೇಲೆ ಪರಿಶುದ್ಧಾತ್ಮನು ಬರುವನು. ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ತಾ ಬರೋದು ಮರಿಯಳ ವಿಷಯ, ಜಕರಿಯನ ವಿಷಯ ಅಥವಾ ನಿಕೋದೇಮನ ವಿಷಯ ಅಲ್ಲ. ನಮ್ಮ ಅಸಾಧ್ಯ ಕಾರ್ಯಗಳು ನಮ್ಮಲ್ಲಿ ಹೇಗೆ ನಡೆಯುತ್ತದೆ? ಅನೇಕ ಅಸಾಧ್ಯ ಕಾರ್ಯಗಳು ನಮಗೆಲ್ಲ ಇದ್ದಾವೆ. ಅಸಾಧ್ಯವಾದ ಅನೇಕ ಕಾರ್ಯಗಳು. ಇದು ಹೇಗಾಗುತ್ತದೆ ದೇವರೇ? ಇದು ಹೇಗೆ ನಡೆಯುತ್ತದೆ? ಇದು ಯಾವಾಗ ನಡೆಯುತ್ತದೆ? ಇದು ಹೆಂಗೆ ನಡೆಯುತ್ತದೆ? ಸಾಧ್ಯತೆಗಳು ಇಲ್ಲವಲ್ಲ ಎಂಬ ಪ್ರಶ್ನೆಗಳಿಗೆ ಉತ್ತರ ಪರಿಶುದ್ಧಾತ್ಮನು ನಮ್ಮ ಮೇಲೆ ಬರಬೇಕು. ಆತ್ಮಭರಿತರಾಗಿ ಪ್ರಾರ್ಥಿಸಬೇಕು. ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸುವಾಗ ದಾರಿ ಪರಿಶುದ್ಧಾತ್ಮನು ತೆರೀತಾನೆ. ನಡೀಲಿಕ್ಕೆ ಸಮಯ ಬೇಕು, ಸಂಭವಿಸಲಿಕ್ಕೆ ಸಮಯ ಬೇಕು, ವಾಗ್ದಾನ ನೆರವೇರಬೇಕಾದ್ರೆ ತಾಳ್ಮೆ ಬೇಕು. ಪ್ರೈಸ್ ದಿ ಲಾರ್ಡ್. ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ ಆತ್ಮಭರಿತರಿಗೆ ಅದು ಅರ್ಥ ಆಗ್ತದೆ. ಹೇಗೆ ನಡೀತದೆ? ನಮ್ಮ ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ಅಸಾಧ್ಯಗಳನ್ನು ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ಸಮಾಧಿಗೆ, ಯೇಸುವಿನ ಶರೀರವನ್ನ ಏನೋ ಅದಕ್ಕೇನಂತೀರಿ, ಗೋರಿನ ಯೇಸುವಿನ ಶರೀರವನ್ನ ಆ ಕಲ್ಲಿನ ಸಮಾಧಿಯೊಳಗೆ ಇಟ್ಟು, ಗುಹೆಯೊಳಗೆ ಇಟ್ಟು, ಅದಕ್ಕೆ ಬಂಡೆಯನ್ನ ಮುಚ್ಚಿ, ಅದಕ್ಕೆ ರೋಮ ಚಕ್ರವರ್ತಿಯ ಶೀಲು ಹಾಕಿ, ಇನ್ನು ಯಾವ ಕಾರಣಕ್ಕೆ ಇದು ಎಂದಿಗೂ ಹೊರಗೆ ಬರೋದಿಲ್ಲ ಅಂತ ಲೋಕ ವಿಧಿ ಕಲ್ಪಿಸಿತು. ರೋಮ ಸರ್ಕಾರವು ಅದಕ್ಕೆ ಮುದ್ರೆ ಹಾಕಿತು. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಪ್ರಶ್ನೆ ಇದರೊಳಗೆ ಸೇರಿಸಬೇಕಿತ್ತು. ಮುಂಜಾನೆ ಇನ್ನೂ ಬೆಳಕಿರುವಾಗಲೇ ಯೇಸುವಿನ ಸಮಾಧಿಗೆ ಹೋಗುತ್ತಾ ಇದ್ದ ಸ್ತ್ರೀಯರು ದಾರಿಯಲ್ಲಿ ಕೇಳಿದಂತ ಒಂದು ಪ್ರಶ್ನೆ, ನಮಗೋಸ್ಕರ ಆ ಕಲ್ಲನ್ನು ಯಾರು ತೆರೀತಾರೆ? ಪ್ರೈಸ್ ದಿ ಲಾರ್ಡ್. ನಮಗೋಸ್ಕರ ನಾವು ಹೋಗಿ ಯೇಸುವಿನ ಶರೀರಕ್ಕೆ ಈ ಸುಗಂಧ ತೈಲಗಳನ್ನು ಹಚ್ಚಬೇಕಾದ್ರೆ ಆ ಬಾಗಿಲು ತೆಗೆಯೋರು ಆ ಕಲ್ಲದು ಸರಿಸೋರ್ಬೇಕಲ್ಲ, ಅಸಾಧ್ಯ. ಪ್ರೈಸ್ ದಿ ಲಾರ್ಡ್. ಕಲ್ಲು ಸರಿಸೋದು ಅಸಾಧ್ಯ. ಆದ್ರೆ ಅಲ್ಲಿಯೂ ಪ್ರವರ್ತಿಸಿದ್ದು ಯಾರು? ಅಲ್ಲಿಯೂ ಪ್ರವರ್ತಿಸಿದ್ದು ಯಾರು? ನಾನು ಅನೇಕ ಸಾರಿ ಹೇಳಿದ್ದೇನೆ, ಬೇರೆ ರೀತಿಯಲ್ಲಿ ಹೇಳಿದ್ದೇನೆ. ಯೇಸುವಿನ ಆತ್ಮ. ರೋಮ 8:11 ವಾಕ್ಯ. ರೋಮ 8:11. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ಯೇಸುವನ್ನ ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮ ಭದ್ರಪಡಿಸಿ ಸೀಲ್ ಹಾಕಿದ ಸಮಾಧಿಯೊಳಗೆ, ಗುಹೆಯೊಳಗೆ ಯಾರು ಹೋಯ್ತು? ಮನುಷ್ಯರು ಯಾರಿಗೂ ಹೋಗಕ್ಕಾಗಲ್ಲ. ಮತ್ತೆ ಯಾರು ಹೋಯ್ತು? ಆತ್ಮ ಹೋಯ್ತು. ಯೇಸುವಿನ ದೇವರಾತ್ಮನ ಸಮಾಧಿಯೊಳಗೆ ಹೋಯ್ತು. ಹೋಗಿ ವಾಕ್ಯ ಹೇಳ್ತದೆ, ಆತ್ಮನಿಗೆ ಬಂಧನವಿಲ್ಲ. ದೇವರಾತ್ಮನನ್ನ ಬಂಧಿಸಲಿಕ್ಕೆ ಯಾವ ಶಕ್ತಿಯೂ ಸಾಧ್ಯವಲ್ಲ. ಪ್ರೈಸ್ ದಿ ಲಾರ್ಡ್. ನಮ್ಮ ಪ್ರಶ್ನೆಗೆ ಉತ್ತರ ದೇವರಾತ್ಮನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಪೆಂತೆಕೋಸ್ತಿನವರು, ಪ್ರೈಸ್ ದಿ ಲಾರ್ಡ್, ವಾಕ್ಯ ಗೊತ್ತಿರೋರು ಸಣ್ಣ ಪುಟ್ಟ ವಿಷಯಗಳಿಗೆ ಚಂಚಲರಾಗಿ, ಡಿಪ್ರೆಸ್ ಆಗಿ, ಬೈದಾಡುವರಾಗಿ, ಹೊಡೆದಾಡುವರಾಗಿ, ನಿರಾಶರಾಗಿ ಹೋಗುವುದು ದೇವರು ಒಪ್ಪುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ನೀನಂತ ವಿಶ್ವಾಸಿ ಅಂತ ದೇವರ ವಾಕ್ಯ ಯೆಶಾಯನ ಪ್ರವಾದನೆಯಲ್ಲಿ ಕಳ್ತೇವೆ. ಪ್ರೈಸ್ ದಿ ಲಾರ್ಡ್. ದೇವರ ಮೇಲೆ ನಂಬಿಕೆ ಇಡಲ್ಲ ನೀನಂತ ವಿಶ್ವಾಸಿ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನಮಗೆ ಆತ್ಮ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ದೇವರ ಆತ್ಮನ ಮೂಲಕ ಇದು ಸಾಧ್ಯ ಅಂತ ನಮಗೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಕೂತ್ಕೊಂಡು ಪ್ರಾರ್ಥಿಸೋದಕ್ಕೆ ನಮಗೆ ಸಮಯ ಇಲ್ಲ, ಬೇಡಿಕೊಳ್ಳೋದಕ್ಕೆ ನಮಗೆ ಸಮಯ ಇಲ್ಲ, ದೇವರ ಸನ್ನಿಧಿಯಲ್ಲಿ ಪ್ರೈಸ್ ದಿ ಲಾರ್ಡ್ ಮೊರೆ ಇಡೋದಕ್ಕೆ ನಮಗೆ ಸಮಯವಿಲ್ಲ. ನಮಗೇನು ಬೇಕು ಅಂತ ಯಾರಿಗೆ ಗೊತ್ತಿದೆ? ಪ್ರೈಸ್ ದಿ ಲಾರ್ಡ್. ಯಾರಿಗೆ ಗೊತ್ತಿದೆ? ಪರಲೋಕದ ನಮ್ಮ ತಂದೆ ಗೊತ್ತಿದೆ ನಮಗೇನು ಬೇಕು ಅಂತ. ಆದ್ರೆ ಬೇಕಾದ ರೀತಿಯಲ್ಲಿ ಪ್ರಾರ್ಥಿಸೋದಕ್ಕೆ ನಮಗೆ ಗೊತ್ತಿಲ್ಲ. വേണ്ടവണ്ണം പ്രാർത്ഥിപ്പാൻ അറിയാത്തവരായതുകൊണ്ട് ಬೇಕಾದ ರೀತಿಯಲ್ಲಿ ಪ್ರಾರ್ಥಿಸೋದಕ್ಕೆ ಗೊತ್ತಿಲ್ಲದವರಾದುದರಿಂದ ಆತ್ಮನು ತಾನೇ ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಅವಾಗ ಯಾರು ಬೇಣೋ? ಯಾರು ಬೇಕು? ಆತ್ಮನು ಬೇಕು. ಪ್ರೈಸ್ ದಿ ಲಾರ್ಡ್. ರೋಮ 8:26 ಓದ್ರಿ, ಬೇಗ ಓದ್ರಿ. ಹಾಗೆ ಪವಿತ್ರಾತ್ಮನು ಸಹ Romans chapter 8:26.
ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಹಾ. ಸಹಾಯ ಮಾಡುತ್ತಾನೆ. ಪವಿತ್ರಾತ್ಮನು ಸಹ ನಮ್ಮ ಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ಹ್ಮ್. ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ನಮಗೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಒಂದು ಅಪಾಯ ಬಂದರೆ, ಒಂದು ಅನರ್ಥ ಜೀವಿತದಲ್ಲಿ ಸಂಭವಿಸಿದ್ರೆ, ಒಂದು ರೋಗ ಜೀವಿತದಲ್ಲಿ ಬಂದ್ಬಿಟ್ರೆ, ತೊಂದರೆಗಳು, ಹಣಕಾಸಿನ ಪ್ರಶ್ನೆ ಬಂದ್ರೆ, ಅಥವಾ ಬೇರೆ ಯಾವುದೋ ಸಮಸ್ಯೆ ಬಂದ್ರೆ ಹೇಗೆ ಪ್ರಾರ್ಥಿಸಬೇಕು, ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗಲ್ಲ. ಬೇಗ ನಮಗೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಅವಾಗ ಏನು ಮಾಡ್ಬೇಕು? ಗೊತ್ತಿಲ್ಲದೆ ಇದ್ದಾಗ ಏನು ಮಾಡ್ಬೇಕು? ಮತ್ತೆ ಅನ್ಯ ಜನರಾಗಿದ್ರೆ ಏನು ಮಾಡ್ತಿದೀವಿ? ಅನ್ಯ ಜನರಾಗಿದ್ರೆ ಮಾಟ ಮಂತ್ರ, ಆಮೇಲೆ ಬೇರೆ ಏನೇನೋ ಹುಡ್ಕೊಂಡು ಹೋಗ್ತಿದ್ದೀವಿ. ಆ ದೇವರು ಈ ದೇವರು, ಅಲ್ಲಿಗೆ ಇಲ್ಲಿಗೆ ಪ್ರಯಾಣ ಮಾಡ್ತಿದ್ವಿ, ಜಾತ್ರೆ ಮಾಡ್ತಿದ್ವಿ. ಈಗ ಅದರ ಅವಶ್ಯಕತೆನೇ ಇಲ್ಲ. ಏನಂತ ವಾಕ್ಯ ಹೇಳ್ತಾ ಇದೆ? ಬೇಕಾದ ರೀತಿಯಲ್ಲಿ ಪ್ರಾರ್ಥಿಸೋದಕ್ಕೆ ಗೊತ್ತಿಲ್ಲದೆ ಇರೋದರಿಂದ ಪವಿತ್ರಾತ್ಮನು ತಾನೇ ಪರಿಶುದ್ಧಾತ್ಮನು ತಾನೇ ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಪ್ರೈಸ್ ದಿ ಲಾರ್ಡ್. ತಮಿಳು ವಾಕ್ಯ. அந்தபடியே ஆவியானவரும் நமது பலவீனங்களில் நமக்கு உதவி செய்கிறார். நாம் ஏற்றபடி வேண்டிக் கொள்ள வேண்டிய தின்னதென்று அறியாமல் இருக்கிறபடியால் ஆவியானவர் தாமே வாக்கு கடங்காத பெருமூச்சுகளோடு நமக்காக வேண்டுதல் செய்கிறார். ಇನ್ನೊಮ್ಮೆ ಸ್ಟಾರ್ಟಿಂಗ್ ಇಂದ. ನನಗೆ ಅದು ರಿಪೀಟ್ ಮಾಡಕ್ ಬರ್ತಾ ಇಲ್ಲ, ಬಟ್ ಸರಿಯಾಗಿ ಅರ್ಥ ಆಗ್ತಾ ಇದೆ. ಸೊ ಅದ್ರ ತುಂಬಾ ಕನ್ನಡಕ್ಕಿಂತ ನಮ್ಮ ಮೀನಿಂಗ್ ಆಯ್ತದೆ. ಇನ್ನೊಮ್ಮೆ ಓದಮ್ಮ. அந்தபடியே ஆவியானவரும் நமது பலவீனங்களில் நமக்கு உதவி செய்கிறார். ನಮ್ಮ ಬಲಹೀನತೆಯನ್ನ நமக்கு உதவி ಗಮನಿಸಿ ಅಲ್ವಾ? ಅವಾಗ ನಾವು ಬಲಹೀನರಾಗಿದ್ದೇವೆ. ಕನ್ನಡದಲ್ಲಿ ಓದುವಾಗ ಆಸಕ್ತಿ ಅಂತ ಓದಬಾರ್ದು, ಅಶಕ್ತಿ ಅಂತ ಓದಬೇಕು. ಆಸಕ್ತಿ ಬೇರೆ, ಅಶಕ್ತಿ ಬೇರೆ. ಅಶಕ್ತಿ ಅಂದ್ರೆ ಬಲಹೀನತೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಬಲಹೀನತೆಯನ್ನು ನೋಡಿ, ಅವಾಗ ನಾವು ಬಲಹೀನರಾಗಿದೆ ಅಂತ ಯಾರಿಗೆ ಗೊತ್ತಿದೆ? ಪವಿತ್ರಾತ್ಮನಿಗೆ ಗೊತ್ತಿದೆ. ನಾವು ಬಲಹೀನರಾಗಿದ್ದೇವಂತ ಪರಿಶುದ್ಧಾತ್ಮನಿಗೆ ಗೊತ್ತಿದೆ. ಆದ್ರಿಂದ ಬೇಕಾದ ರೀತಿಯಲ್ಲಿ ಪ್ರಾರ್ಥಿಸೋದಕ್ಕೆ ನಮಗೆ ಗೊತ್ತಿಲ್ಲ. ಯಾರಿಗೆ ಗೊತ್ತಿದೆ? ಪವಿತ್ರಾತ್ಮನಿಗೆ ಗೊತ್ತಿದೆ. ಆ ಪವಿತ್ರಾತ್ಮನು ನಮ್ಮಲ್ಲಿದ್ದುಕೊಂಡು ನಮಗೋಸ್ಕರ ದೇವರನ್ನು ಬೇಡಿಕೊಳ್ಳುತ್ತಾನೆ. ಅವಾಗ ನಮ್ಮ ಸಮಸ್ಯೆಗೆ, ನಮ್ಮ ಪ್ರಶ್ನೆಗೆ, ಇವತ್ತು ಪ್ರಶ್ನೆಗಳನ್ನೇ ಕೇಳಿದೀವಿ. ಇದು ಹೆಂಗಾಗುತ್ತೆ? ಇದು ಯಾರು ಕೊಡ್ತಾರೆ? ಇದು ಯಾರು ತೆರೀತಾರೆ? ಯಾರು ಸಹಾಯ ಮಾಡ್ತಾರೆ? ಇದು ನಮ್ಮ ಪ್ರಶ್ನೆಗಳು. ಪ್ರೈಸ್ ದಿ ಲಾರ್ಡ್. ಆಗ ಉತ್ತರ ಒಂದೇ, ದೇವರಾತ್ಮನಿಂದ. ದೇವರಾತ್ಮನಿಂದ ಸಾಧ್ಯ, ಸೈನ್ಯದಿಂದ ಅಲ್ಲ. ಮರಿಬಾರದು ವಾಕ್ಯಗಳನ್ನ. സൈന്യത്താലുമല്ല, ശക്തിയാലുമല്ല, യഹോവയുടെ ആത്മാവിനാൽ. പ്രൈസ് ദി ಲಾರ್ಡ್. ಸೈನ್ಯದಿಂದ ಅಲ್ಲ. ಇಲ್ಲಿ ಸೈನ್ಯ ಅಲ್ಲ ಬೇಕಾಗಿರೋದು, ಇಲ್ಲಿ ಬಲ ಅಲ್ಲ ಬೇಕಾಗಿರೋದು. ಇಲ್ಲಿ ಬೇಕಾಗಿರೋದು ಪರಿಶುದ್ಧಾತ್ಮ. ಪವಿತ್ರಾತ್ಮ ಪ್ರೇರಿತರಾಗಿ ಬೇಡಿಕೊಳ್ಳುವಾಗ ಪ್ರೈಸ್ ದಿ ಲಾರ್ಡ್, ಪರಿಶುದ್ಧಾತ್ಮನು ನಮ್ಮಲ್ಲಿದ್ದುಕೊಂಡು ನಮಗೋಸ್ಕರ ಬೇಡಿಕೊಳ್ಳುವನಾಯ್ತಾನೆ. ನಮ್ಮಲ್ಲಿದ್ದುಕೊಂಡು ನಮಗೋಸ್ಕರ ಬೇಡಿಕೊಳ್ಳುವ. ಯಾರನ್ನ ಬೇಡಿಕೊಳ್ತಾನೆ? ತಂದೆಯಾದ ದೇವರನ್ನು ಬೇಡಿಕೊಳ್ಳುತ್ತಾನೆ. ಯಾಕಂತ ಹೇಳಿದ್ರೆ, ತಂದೆಯಾದ ದೇವರಿಗೆ ಪವಿತ್ರಾತ್ಮನ ನರಳಾಟ ಅಥವಾ ಏನಕ್ಕೋಸ್ಕರ ಬೇಡಿಕೊಳ್ಳುತ್ತಿದ್ದಾನಂತ ಅರ್ಥವಾಗುತ್ತದೆ. ಕೆಳಗಿನ ವಾಕ್ಯ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವಜನರಿಗೋಸ್ಕರ ಬೇಡಿಕೊಳ್ಳುವೆನೆಂದು ಆತನು ಬಲ್ಲನು. ದೇವಜನಕ್ಕಾಗಿ ಬೇಡಿಕೊಳ್ಳುವೆನೆಂದು ಆತನು ಬಲ್ಲನು. ಆತನು ಬಲ್ಲನು. ಪರಿಶುದ್ಧಾತ್ಮನು ನಮ್ಮಲ್ಲಿದ್ದುಕೊಂಡು ನಮಗೋಸ್ಕರ ಬೇಡಿಕೊಳ್ಳುತ್ತಾನಂತ ದೇವರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಪರಿಶುದ್ಧಾತ್ಮನನ್ನ ಸಂಚಕಾರವಾಗಿ ನಮಗೆ ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಾನು ಹೇಳೋದು ಯಾರು ತಪ್ಪು ತಿಳ್ಕೋಬಾರ್ದು. ಒಂದು ವೇಳೆ ನೀವು ಅನ್ಯ ಭಾಷೆ ಮಾತನಾಡದೇ ಇದ್ರು, ಒಂದು ವೇಳೆ ನೀವು ಪ್ರವಾದನೆ ಹೇಳದೇ ಇದ್ರು, ನೀವು ಹೊಸದಾಗಿ ಹುಟ್ಟಿದಾಗಲೇ, ನೀವು ರಕ್ಷಣೆ ಹೊಂದಿದಾಗಲೇ ದೇವರು ತನ್ನ ಪರಿಶುದ್ಧಾತ್ಮನನ್ನ ನಿಮ್ಮ ಹೃದಯದಲ್ಲಿ ಮುದ್ರೆಯಾಗಿ ಕೊಟ್ಟಿದ್ದಾನೆ.
ಪ್ರೈಸ್ ದಿ ಲಾರ್ಡ್. ಎಫೆಸ ಪತ್ರಿಕೆ ಗ್ಲೋರಿ ಟು ಗಾಡ್. 1ನೇ ಅಧ್ಯಾಯ 14ನೇ ವಾಕ್ಯ. அவருக்கு சொந்தமானவர்கள் அவருடைய மகிமைக்கு புகழ்ச்சியாக மீட்கப்படுவார்கள் என்பதற்கு ஆவியானவர் நம்முடைய சுதந்திரத்தின் அச்சாரமாய் இருக்கிறார். ಸ್ವತಂತ್ರத்தின் ಅಚ್ಚಾರಮಾಯಿ ಇರುತ್ತದೆ. ಆಮೇಲೆ ಕನ್ನಡದಲ್ಲಿ ಓದಮ್ಮ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿ. ಪ್ರೈಸ್ ದಿ ಲಾರ್ಡ್. ಮಲಯಾಳದಲ್ಲಿ ಏನದು? ಪವಿತ್ರಾತ್ಮನಿಂದ ಮುದ್ರೆ ಹಾಕಲ್ಪಟ್ಟಿದೆ. ಪರಿಶುದ್ಧಾತ್ಮನ ಮುದ್ರೆ ನಮ್ಮ ಮೇಲಿದೆ. ಈ ಮುದ್ರೆ ಯಾವಾಗ ಆಯ್ತು? ಇದು ಅನೇಕರಿಗೆ ಅರ್ಥನೇ ಆಗಲ್ಲ. ಈ ಮುದ್ರೆ ಯಾವಾಗ ಬಿತ್ತು ನಮ್ಮ ಮೇಲೆ? ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ತಾನೇ ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ದೇವಪುತ್ರರಿಗೆ, ದೇವರು ಸಂಪಾದಿಸಿಕೊಂಡ ದೇವ ಜನರು, ಅವರಿಗೊಂದು ವಿಮೋಚನೆ ಇದೆ. ಆ ವಿಮೋಚನೆ ಇದೆ ಅನ್ನೋದಕ್ಕೆ ದೃಢತೆ. ನನಗೊಂದು ವಿಮೋಚನೆ ಇದೆ. ನಾನು ಈ ಶರೀರವನ್ನು ಬಿಟ್ಟು ಅದೃಶ್ಯವಾದಂತ, ಅಮರತ್ವವುಳ್ಳಂತ, ಲಯವಾಗಲಾರದ ಮತ್ತೊಂದು ಶರೀರವನ್ನ ಧರಿಸಿಕೊಳ್ಳುತ್ತೇನೆಂಬುದಕ್ಕೆ ನನಗೊಂದು ಭದ್ರತೆ ಇದೆ. ಪ್ರೈಸ್ ದಿ ಲಾರ್ಡ್. ರೋಮ 8ನೇ ಅಧ್ಯಾಯ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಎಲ್ಲಕ್ಕೂ ವಾಕ್ಯ ಇದೆ. ರೋಮ 8ನೇ ಅಧ್ಯಾಯ 19ನೇ ವಾಕ್ಯದಿಂದ. ದೇವಪುತ್ರರ ಮಹಿಮೆ ಯಾವಾಗ ಪ್ರತ್ಯಕ್ಷವಾದ? ಆವಾಗ ದೇವಪುತ್ರರಿಗೆ ಏನಿದೆ? ಒಂದು ಮಹಿಮೆ ಇದೆ. ದೇವಪುತ್ರರ ಮಹಿಮೆಯು ಯಾವಾಗ ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವ, ಜಗತ್ತು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ. ಆಮೇಲೆ ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಆದರೆ ಅದಕ್ಕೊಂದು ನಿರೀಕ್ಷೆಯುಂಟು. ಜಗತ್ತಿಗೊಂದು ನಿರೀಕ್ಷೆ ಉಂಟು. ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ಅವಾಗ ದೇವರ ಮಕ್ಕಳಿಗೊಂದು ವಿಮೋಚನೆ ಇದೆ. ವಿಮೋಚನೆ ಇದೆ ಅನ್ನೋದಕ್ಕೆ ಗ್ಯಾರಂಟಿ ಏನು ಅಂತ ಕೇಳಿದ್ರೆ, ಪರಿಶುದ್ಧಾತ್ಮನ ಮುದ್ರೆ ನನ್ನ ಮೇಲಿದೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಮನಸ್ಸಲಾಗ ನೋಡು, ಅರ್ಥ ಆಗ್ತಿದೆಯಾ? ದೇವರ ಪರಿಶುದ್ಧಾತ್ಮನ ಮುದ್ರೆ ನಮ್ಮ ಮೇಲಿದೆ. ಅದಕ್ಕೆ ಹೇಳಿದ್ದು, ನನಗೊಂದು ಸೈನ್ಯ ಇದ್ರೂ ಪ್ರಯೋಜನ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯೇಸು ಹೇಳಿದನು, ಗೆದಸೆಮನೆ ತೋಟದಲ್ಲಿ ಅಲ್ಲಿ ಸಂಘರ್ಷ ನಡೆದಾಗ ಯೇಸು ಹೇಳ್ತಾನೆ, ಇವ್ರ ಕೈಯಿಂದ ಬಿಡಿಸಾಗೆಲ್ಲ ನೀವೆಲ್ಲ ಬೇಕಾಗಿಲ್ಲ ನನಗೆ. ನಾನು ಸಲ ಬೇಡ್ಕೊಂಡ್ರೆ ದೇವ್ರು ನನಗೆ ಸೈನ್ಯವನ್ನೇ ಕಳಿಸಿಕೊಡ್ತಾನೆ. ಆದ್ರೆ ಅದು ಬೇಕಾಗಿಲ್ಲ. ಈಗ ಸೈನ್ಯದ ಕೆಲಸ ಅಲ್ಲಿದು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಬೇಕಾಗಿರೋದು ಏನೋ? ಪರಿಶುದ್ಧಾತ್ಮನ ಸಹಾಯ ಬೇಕಾಗಿದೆ. ಸಂಭವಕ್ಕೆ ಬರೋಣ. ನಾವು 2ನೇ ವಿಷಯ ನೋಡುವಾಗ, ಲೂಕನ ಸುವಾರ್ತೆ 1ನೇ ಅಧ್ಯಾಯ 34ನೇ ವಾಕ್ಯದಿಂದ ಕೆಳಗಿನ ವಾಕ್ಯಗಳನ್ನು ನಾವು ನೋಡಿದೆವು. ಪರಿಶುದ್ಧಾತ್ಮನನ್ನ ದೇವರು ನಮ್ಮ ಸಹಾಯಕ್ಕಾಗಿ ಕೊಡುವುದು ಮಾತ್ರವಲ್ಲ, ನಂತರ ಅಲ್ಲಿ ನಡೀತು 35ನೇ 1:30 ಲೋಕ 1:35 ಮೊದಲೇನು ಹೇಳಿದನು? ನಿನ್ನ ಮೇಲೆ ಪವಿತ್ರಾತ್ಮನು ಬರುವನು. ಆಮೇಲೆ ಪರಾತ್ಪರನ ಶಕ್ತಿಯನ್ನು ಎರಳು ನಿನ್ನ ಮೇಲೆ ಬೀಳುವುದು. ಆದ್ದರಿಂದ ಹುಟ್ಟುವ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಮತ್ತು ನಿನ್ನ ಬಂಧುವಾದ ಎಲಿಸಬೇತಳಿದ್ದಾಳಲ್ಲ. ಮತ್ತೆ ಅದನ್ನ ಯಾಕೆ ಹೇಳಿದ್ರು? ಅದನ್ನ ಯಾಕೆ ಇಲ್ಲಿ ಒಬ್ಬರ ಅಡ್ರೆಸ್, ಮರಿಯಳಿಗೆ ಎಲಿಸಬೇತ್ ಅಡ್ರೆಸ್ ಕೊಡ್ತಾ ಇದ್ದಾನೆ. ನಿನ್ನ ಬಂಧುವಾದ ಎಲಿಸಬೇತ್ ಇದ್ದಾಳಲ್ಲ. ಅವಾಗ ಎಲಿಸಬೇತ್ ಯಾರಂತ ಮರಿಯಳಿಗೆ ಗೊತ್ತಿದೆ. ನಿನ್ನ ಬಂಧುವಾದ ಎಲಿಸಬೇತ್ ಇದ್ದಾಳಲ್ಲ, ಆಕೆಯೂ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ. ಯಾರು ಹೇಳ್ತಿದ್ದಾನೆ? ದೇವದೂತನು ಯಾರಿಗೆ ಹೇಳ್ತಿದ್ದಾನೆ? ಮರಿಯಳಿಗೆ ಹೇಳ್ತಿದ್ದಾನೆ. ಆಮೇಲೆ
ಆಕೆಯ ಗರ್ಭದಲ್ಲಿ ಗಂಡು ಮಗುವದೆ ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಬಂಜೆ ಎನಿಸಿಕೊಂಡಿದ್ದ ಅವಳು ಇದೇ 6ನೆಯ ತಿಂಗಳು, ಈಗ 6ನೇ ತಿಂಗಳು ಗರ್ಭಿಣಿಯಾಗಿದ್ದಾಳೆ. ಪರಿಶುದ್ಧಾತ್ಮನು ನಮಗೋಸ್ಕರ ಬೇಡಿಕೊಳ್ಳುವುದು ಮಾತ್ರವಲ್ಲ, ನಮಗೆ ಸೂಚನೆಗಳನ್ನು ಕೊಡುವನಾಯ್ತಾನೆ. ಸಂಭವಿಸುತ್ತದೆ, ನಡೆಯುತ್ತದೆ ಅಂತ ದೇವರು ನಮಗೆ ಸೂಚನೆಯನ್ನು ಕೊಡುವನಾಯ್ತಾನೆ. പ്രൈസ് ദി ലോർഡ്. പ്രാർത്ഥിച്ചാൽ വിടുതലുണ്ട് എന്ന് പ്രൈസ് ദി ലോർഡ് ಪವಿತ್ರಾತ್ಮನು ಹೇಳೋದು ಮಾತ್ರವಲ್ಲ, ಸಾಕ್ಷಿ ಕೊಡ್ತಾನೆ ನಮಗೆ. ಪ್ರೇಯರ್ ಮಾಡಿದ್ರೆ, ಪ್ರಾರ್ಥಿಸಿದ್ರೆ ಬಿಡುಗಡೆ ಇದೆ ಅನ್ನೋದಕ್ಕೆ, ಸೌಖ್ಯ ಇದೆ ಅನ್ನೋದಕ್ಕೆ ಬರೀ ಮಾತು ಮಾತ್ರವಲ್ಲ, ಎಕ್ಸಾಂಪಲ್ ಕೊಡ್ತಾನೆ. ಅವ್ರನ್ನ ನೋಡು, ಇವ್ರನ್ನ ನೋಡು. ಪ್ರೈಸ್ ದಿ ಲಾರ್ಡ್. ಅವ್ರು ಹೆಂಗ್ ಬಿಡುಗಡೆ ಹೊಂದಿದ್ರು, ಅವ್ರು ಹೆಂಗ್ ಸೌಖ್ಯ ಆದಿದ್ರು, ಅವ್ರಿಗೆ ಹೆಂಗ್ ಸಂಭವಿಸಿತು. ಏನೂ ಇಲ್ಲದ ಬಡವನಾಗಿದ್ದ ಆ ಮನುಷ್ಯನ ಹೇಗೆ ಉದ್ಧಾರ ಆದ ನೋಡು. ರೋಗಿಯಾಗಿದ್ದ ಆ ಮನುಷ್ಯನ ಹೇಗೆ ಸೌಖ್ಯ ಹೊಂದಿದ ನೋಡು. ಪ್ರೈಸ್ ದಿ ಲಾರ್ಡ್. ನಮಗೆ ಸಂಭವಗಳನ್ನು ಸಾಕ್ಷಿಯಾಗಿ ಕೊಡುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಮರಿಯಳ ನಂಬಿಕೆಗೆ ಆಧಾರ ಕೊಟ್ಟಿದ್ದಾನೆ. ಎಲಿಸಬೆತ್ಳನ್ನು ನೋಡು. ಪ್ರೈಸ್ ದಿ ಲಾರ್ಡ್. ಸೋದರ, ನಮ್ಗೆ ಎಷ್ಟೊಂದು ಉದಾಹರಣೆಗಳನ್ನು ದೇವರು ನಮ್ಮ ಕಣ್ಣೆದುರಿಗೆ ಮಾಡಿದ್ದಾನೆ. ಎಷ್ಟೊಂದು ಅದ್ಭುತ ಕಾರ್ಯಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಸೋದರ, ಮನುಷ್ಯರನ್ನು ಹುಡ್ಕೊಂಡು ಹೋಗ್ಬೇಡ್ರಿ. ಮನುಷ್ಯರು ಸಹಾಯ ಮಾಡ ಶಕ್ತರಲ್ಲ. ಇವತ್ತೇನಾಗ್ಬಿಟ್ಟಿದೆ ಅಂತ ಹೇಳಿದರೆ, ಜನ ಮನುಷ್ಯರನ್ನೇ ನೋಡ್ತಾರೆ, ಜನ ಪಾಸ್ಟ್ಗಳನ್ನೇ ನೋಡ್ತಾರೆ. ಪಾಸ್ಟ್ಗಳು ತಮ್ಮನ್ನೇ ಪ್ರಸನ್ನ ಮಾಡ್ತಾರೆ ಹೊರತು ದೇವರನ್ನ ತೋರಿಸ್ತಾ ಇಲ್ಲ, ನಂಬಿಕೆಯನ್ನು ತೋರಿಸ್ತಾ ಇಲ್ಲ. ಸೋದರಂ, ಕೆಲವು ಪಾಸ್ಟ್ಗಳಂತೂ ವಿಚಿತ್ರವಾಗಿ ಈ ರೀತಿಯಲ್ಲಿ ನಡ್ಕೊಂಡು ಪ್ರೈಸ್ ದಿ ಲಾರ್ಡ್ ಜನರಿಗೆ ಮೋಸ ಮಾಡ್ತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿರುವಂಥ ವಿಶ್ವಾಸಿಗಳು ಅವರ ಸಭೆಯಲ್ಲಿರುವಾಗ ಪ್ರೈಸ್ ದಿ ಲಾರ್ಡ್ ಅವರು ದೇವರನ್ನ ಮರೆತು ತಮ್ಮನ್ನ ಪ್ರಸನ್ನ ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಏನಾಗ್ತದೆ ಅಂತೇಳಿ, ತಾವು ಮಾಡೋ ತಪ್ಪಿಗೆಲ್ಲ ವಿಶ್ವಾಸಿಗಳು ಸಹ ಪಾಲುಗಾರರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಾನೊಂದು ಫೋಟೋ ತೋರಿಸ್ತೇನೆ, ಸರಿಯಾಗಿ ನೋಡ್ಕೊಳ್ರಿ. ನೀವು ಆಮೇಲೆ ಅಭಿಪ್ರಾಯ ಇದನ್ನು ಮುಚ್ಚಪ್ಪ ಸ್ವಲ್ಪ. ತಪ್ಪನಿಸಿದ್ರೆ, ನಿಮಗೆ ತಪ್ಪು ಅನಿಸಿದ್ರೆ, ಪಾಸ್ ಹಂಗೆ ಮಾಡಬಾರ್ದಿತ್ತು ಅನಿಸಿದ್ರೆ ಕ್ಷಮಿಸಿರಿ ನನ್ನ. ಆದರೆ ನನ್ನ ಪಾಲಿಸಿ, ನಾನು ಕಲಿತಿರೋ ವಾಕ್ಯ ಒಪ್ಪದೇ ಇರುವಂಥ ಒಂದು ವಿಷಯ. ಪ್ರೈಸ್ ದಿ ಲಾರ್ಡ್. ಸೋದರ, ಕಾಣುತ್ತಾ? ಸ್ವಲ್ಪ ಸಣ್ಣದು ಮಾಡಪ್ಪ, ಭಾಳ ದೊಡ್ಡದಾಯ್ತು. ಸ್ವಲ್ಪ ಸಣ್ಣದು ಮಾಡ. ಭಾಳ ನೀವೆಲ್ಲರೂ ತಿಳ್ಕೊಳ್ಳೇಬೇಕಾದ ವಿಷಯ. ಕಾಣಿಸುತ್ತಾ? ಅದು ಫೋಟೋ ಕಾಣಿಸುತ್ತಾ? ಯಾರು ಹೇಳಿ? ಹಿಂದ್ಗಡೆ ಇದ್ದವ್ರು ಇರಲಿ, ಯಾರು ಹೇಳಿ? ಇದು DGS ದಿನಕರನವರು ಸತ್ತು ಬಹಳ ವರ್ಷ ಆಯ್ತು. ಅವರ ಸಮಾಧಿ ಬಳಿಗೆ ಫೋಟೋ ಹತ್ರ ಸ್ಟೇಜ್ ಮೇಲೆ ಹೂ ಇಟ್ಟು ಪೂತಾ ಇರೋದು. ಅವರ ಮಗ, ಸೊಸೆ, ಮೊಮ್ಮಕ್ಕಳು ಎಲ್ಲ ಹೋಗಿ ಆ ಸಮಾಧಿಗೆ ಪೂಜೆ ಮಾಡ್ತಾ ಇರೋದು. ದೇವರ ವಾಕ್ಯಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ಇದೇನು ದೊಡ್ಡ ವಿಷಯನ ಅಂತ ನೀವು ಕೇಳಬಹುದು. ವಾಕ್ಯ. ಪ್ರೈಸ್ ದಿ ಲಾರ್ಡ್. DGS ದಿನಕರನ್ ಭಕ್ತರಾಗಿದ್ದರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅವರು ತೀರ್ಕೊಂಡು, ಅವರು ಸತ್ತರು, ಅವರ ಆತ್ಮ ಎಲ್ಲಿದೆ? ವಿಶ್ರಾಂತಿ ಸ್ಥಳದಲ್ಲಿದೆ. ಅವರ ಹೆಣ ಎಲ್ಲಿದೆ? ಮಣ್ಣಿಗೆ ಮಣ್ಣಾಗಿ ಹೋಯಿತು. ಹಾಗಾದ್ರೆ ಇವ್ರು ಮಾಡ್ತಾ ಇರೋದು ಯಾರಿಗೆ? ಇವರು ಪೂಜೆ ಮಾಡ್ತಾ ಇರೋದು ಯಾರಿಗೆ? ಪ್ರೈಸ್ ದಿ ಲಾರ್ಡ್. ಇದೆಲ್ಲ ವಾಕ್ಯ ಕೇಳುವಾಗ ನಾವು ಹುಷಾರಾಗಬೇಕು, ನಾವು ಕಲಿಯಬೇಕು. ಪ್ರೈಸ್ ದಿ ಲಾರ್ಡ್. ಇದೆಂದಿಗೂ ದೇವರು ಸಹಿಸುವ ವಿಷಯ ಅಲ್ಲ ಇದು. ಯಾಕಂತ ಹೇಳಿದ್ರೆ, ಅವ್ರನ್ನ ನೋಡಿ ಕ್ರಿಸ್ತರ ಜೀವನ ನಡೆಸೋರು ಸಾವಿರಾರು ಜನ ಇದ್ದಾರೆ. ದಿನಕರ್ನ ಹೋಗಿ ಪೂಜೆ ಮಾಡಿದ್ಮೇಲೆ ನಾವು ಯಾಕೆ ಮಾಡಬಾರ್ದು? ಗೌರವ ಸಲ್ಲಿಸೋದು ಹೀಗಲ್ಲ, ಅಪ್ಪನಿಗೆ ಗೌರವ ಸಲ್ಲಿಸೋದು ಹೀಗಲ್ಲ. ಪ್ರೈಸ್ ದಿ ಲಾರ್ಡ್. ಅಪ್ಪ ಬದುಕಿದ್ದಾಗ ಅಪ್ಪನ ಮಾತುಗಳು. ಪ್ರೈಸ್ ದಿ ಲಾರ್ಡ್. ಯೆರೆಮೀಯನ ಪ್ರವಾದನೆಯಲ್ಲಿ ಒಂದು ವಾಕ್ಯ ಇದೆ, ಸತ್ತವರಿಗೋಸ್ಕರ ಪ್ರಾರ್ಥಿಸಬೇಡ್ರಿ, ಸತ್ತವರಿಗೋಸ್ಕರ ಪ್ರಾರ್ಥಿಸಬೇಡ್ರಿ, ಬದುಕಿರೋರಿಗೋಸ್ಕರ ಪ್ರಾರ್ಥಿಸಬೇಕು. ಸತ್ತವರ ಹತ್ರ ಹೋಗಿ ಪ್ರಾರ್ಥಿಸಬಾರ್ದು. ದೇವರ ವಾಕ್ಯಕ್ಕೆ ಅವರೊಂದು ವರ್ಷವೆಲ್ಲ, ಅವರೊಂದು ಆಯುಷ್ಕಾಲ ಎಲ್ಲ ಪ್ರಸಂಗ ಮಾಡಿದ ಯೇಸು ವಿರುದ್ಧ ಇದೆ, ದೇವರ ವಾಕ್ಯಕ್ಕೆ ವಿರುದ್ಧ ಇದೆ. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ನಾವು ಇವತ್ತು ನಾವೆಲ್ಲ ಪ್ರಸಂಗ ಮಾಡಿದ್ರೆ ಜನ ಅದನ್ನು ತಿಳ್ಕೊಳ್ಳೋಲ್ಲ, ಅರ್ಥ ಮಾಡ್ಕೊ, ಅವ್ರಿಗೆ ಗೊತ್ತಿಲ್ಲ ಬಿಡುವಂತ. ದೊಡ್ಡ ಪಾಸ್ಟ್ರು
ಅದ್ಭುತ ನಡೆಯೋದಕ್ಕೋಸ್ಕರ ಅಲ್ಲಿಗೆ ಓಡಿ ಹೋಗ್ತಾರೆ. ಸ್ತೋತ್ರ. ಇನ್ನು ಅದಕ್ಕಿಂತ ದೊಡ್ಡದು ನಾನು, ನೀವು ಬೇಜಾರು, ನಿಮ್ಮಲ್ಲಿ ಯಾರಿಗಾದ್ರೂ ಬೇಜಾರಾದ್ರೂ ಸಿಟ್ಟಾದ್ರೂ ಪರವಾಗಿಲ್ಲ, ಹೇಳಲೇಬೇಕು. ಇದೇ ಡಿ.ಜಿ.ಎಸ್. ದಿನಕರನ್ ಬದುಕಿರುವಾಗಲೇ ಅವ್ರ ಮಗಳು ಸತ್ತೋದ್ರು. ಬದುಕಿರುವಾಗಲೇ ಅವ್ರ ಮಗಳು ಸತ್ತೋದ್ರು. ಅವಳ ಹೆಸರು ಏಂಜಲಿನ್ ಪ್ರತಿಮೆ ಮಾಡಿ ಅವರ ಕೊಯಂಬತ್ತೂರಿನಲ್ಲಿ ಅವರ ಇನ್ಸ್ಟಿಟ್ಯೂಟಲ್ಲಿ ನಿಲ್ಲಿಸಿದ್ದಾರೆ. ಬೆತ್ಸೈದ ಕೊಳ ಮಾಡಿ ಆ ಕೊಳದಲ್ಲಿ ನಿಲ್ಲಿಸಿದ್ದಾರೆ. ಅಲ್ಲಿ ಜನ ಹೋಗ್ಬಿಟ್ಟು ನಮಸ್ಕಾರ ಪೂಜೆ ಮಾಡ್ತಿದ್ದಾರೆ. ಜನಕ್ಕೇನು ಗೊತ್ತು, ವಿಗ್ರಹ ಕಂಡುಕೊಳ್ಳೆ ಪೂಜೆ ಮಾಡೋದು. ಪ್ರೈಸ್ ದಿ ಲಾರ್ಡ್, ಸ್ತೋತ್ರ. ಯಾವ ಪ್ರತಿಮೆಯನ್ನು ಮಾಡಬಾರದು, ಪೂಜಿಸಲೂಬಾರದು, ಅಡ್ಡ ಬೀಳಲೂಬಾರದು. ದೇವರ ವಾಕ್ಯ ಇದು. ಪ್ರೈಸ್ ದಿ ಲಾರ್ಡ್. ಆದ್ರಿಂದ ಈ ಘಟನೆಗಳನ್ನೆಲ್ಲ ನೋಡುವಾಗ ಇದೆಲ್ಲ ಫಾಲೋ ಮಾಡಿಕೊಂಡ್ರೆ, ನಮ್ಮ ಕಷ್ಟ ಹಿಡ್ಕೊಂಡು ಅವ್ರ ಹತ್ರ ಹೋದ್ರೆ ಅಥವಾ ಅಂಥವ್ರ ಹತ್ರ ಹೋದ್ರೆ ಪ್ರೈಸ್ ನಮಗೆ ಪರಿಹಾರ ಸಿಗಲ್ಲ. ಸೈನ್ಯದಿಂದಲ್ಲ, ಶಕ್ತಿಯಿಂದಲ್ಲ, ದೇವರಾತ್ಮನಿಂದಲೇ. ನಿನ್ನಲ್ಲಿ ದೇವರಾತ್ಮನಿದ್ದರೆ, ನಿನ್ನಲ್ಲಿ ಪರಿಶುದ್ಧಾತ್ಮನಿದ್ದರೆ ನಿನ್ನ ಸಮಸ್ಯೆಗೆ ಉತ್ತರ ಪರಿಶುದ್ಧಾತ್ಮನೇ ಕೊಡುವನಾಗಿದ್ದಾನೆ. ಅದಕ್ಕೆ ಸಾಕ್ಷಿ ಅನೇಕ ಭಕ್ತರು ಸಾಕ್ಷಿಗಳಾಗಿದ್ದಾರೆ. ಇಬ್ರಿಯ ಪತ್ರಿಕೆ 12ನೇ ವಾಕ್ಯ ನೋಡಿದ್ರೆ, ಮೇಘದೋಪಾದಿಯಲ್ಲಿ ಭಕ್ತರ ಸಾಕ್ಷಿಗಳು ನಮ್ಮ ಮುಂದಿದೆ. ಮೇಘದೋಪಾದಿಯಲ್ಲಿ ಅನೇಕ ಭಕ್ತರ ಸಾಕ್ಷಿಗಳು ನಮ್ಮ ಮುಂದೆ ಇದೆ. ಸೋದರ ಅಲ್ಪಳಾದಂತ ದೇವರ ದಯೆ ಹೊಂದಿದಂತ ಮರಿಯಳಿಗೆ, ಅವಳಿಗೆ ಹೆಚ್ಚು ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಶಕ್ತಿ ಇಲ್ಲ. ದೇವರಾತ್ಮನ ಹೇಳ್ತಿದ್ದಾನೆ, ನೀನು ಯಾರ ಹತ್ರ ಹೋಗು? ನೀನು ಯಾರ ಹತ್ರ ಹೋಗು? ಎಲಿಜಬೆತ್ ಹತ್ರ ಹೋಗು. ಎಲಿಜಬೆತ್ ಹತ್ರ ಹೋಗು. ಅವಳು ನಿನಗೆ ಹೇಳ್ತಾರೆ, ನಾನು ಹೇಳಿದ ವಿಷಯ ನಿನಗೆ ಅದರ ಅರ್ಥ ಏನಂತೆಲ್ಲ ಅವಳು ತಿಳಿಸಿಕೊಡ್ತಾಳೆ. ಪ್ರೈಸ್ ದಿ ಲಾರ್ಡ್. ನಂತರ ಈ ಮರಿಯಳು ಒಂದು ಕೀರ್ತನೆ ಹಾಡ್ತಾಳೆ. ಮರಿಯಳು ಹಾಡಿದ ಕೀರ್ತನೆ, ಪ್ರೈಸ್ ದಿ ಲಾರ್ಡ್ ಸೋದರ, ಲೂಕನ ಸುವಾರ್ತೆ 2ನೇ ಅಧ್ಯಾಯ 46ನೇ ವಾಕ್ಯ ಓದ್ರಿ. 1ನೇ ಅಧ್ಯಾಯ, ಲೂಕ 1ನೇ ಅಧ್ಯಾಯ 46ನೇ ವಾಕ್ಯದಿಂದ. ಮೈಕಿದ್ದವ್ರು ಯಾರಿಗೂ ಸಿಗಲೇ ಇಲ್ವಾ? ಆಗ ಮರಿಯಳು ಹೇಳಿದ್ದೇನೆಂದರೆ, ಯಾಕಂದ್ರೆ ಇದು ಅನೇಕರು ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಅಲ್ಲಿ ಮೈಕಲ್ ಓದಿದ ಅವ್ರಿಗೆ ಗೊತ್ತಾಗ ಶಬ್ದ ಕೇಳಿಸಲ್ಲ, ಅದಕ್ಕೋಸ್ಕರ. ಪ್ರೈಸ್ ದಿ ಲಾರ್ಡ್. ಓದಮ್ಮ. ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ. ಆತನು ತನ್ನ ದಾಸಿಯ ದೀನಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ದೀನಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಈಗೋ ಇಂದಿನಿಂದ ತಲತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು. ನನ್ನನ್ನು ಧನ್ಯಳೆಂದು ಹೊಗಳುವರು. ಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಅಂಡರ್ಲೈನ್ ಮಾಡ್ಕೊಳ್ಳು, ಶಕ್ತನಾಗಿರುವವನು ನನಗೆ ದೊಡ್ಡ ಉಪಕಾರವನ್ನು ಮಾಡಿದ್ದಾನೆ. ಆತನ ನಾಮವು ಪರಿಶುದ್ಧವಾದದ್ದು. ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯವು ತಲತಲಾಂತರದವರೆಗೂ ಇರುವುದು. ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯವು ತಲತಲಾಂತರದವರೆಗೂ ಇರುವುದು. ಆತನು ತನ್ನ ಭುಜ ಪರಾಕ್ರಮವನ್ನು ತೋರಿಸಿ, ಪ್ರೈಸ್ ದಿ ಲಾರ್ಡ್, ಆತನು ತನ್ನ ಭುಜ ಪರಾಕ್ರಮವನ್ನು ತೋರಿಸಿ ಸೊಕ್ಕಿದ ಮನಸ್ಸುಳ್ಳವರನ್ನು ಚದುರಿಸಿ ಬಿಟ್ಟಿದ್ದಾನೆ. ಇಷ್ಟಾದ್ರೂ ಜ್ಞಾನ ನಮಗಿಲ್ವಾ? ಇಷ್ಟಾದ್ರೂ ಜ್ಞಾನ ನಮಗೆ ಬರಬಾರ್ದ? ಬೆಂದಗೋಸ್ನವರಾದಂತ ನಾವು, ನಂಬಿ ರಕ್ಷಣೆ ಹೊಂದಿದವರಾದ ನಮಗೆ ಬೇಡವ? ಪ್ರೈಸ್ ದಿ ಲಾರ್ಡ್. ನಂಬಿ ರಕ್ಷಣೆ ಹೊಂದಿ, ದೀಕ್ಷಾ ಸ್ನಾನ ಹೊಂದಿ, ದೇವರಾತ್ಮನಿಂದ ಆರಾಧಿಸುವ ನಾವು, ಅನ್ಯೋನ್ಯತೆಯಲ್ಲಿ ಭಾಗವಹಿಸುವ ನಾವು, ನಮಗೆ ಈ ಜ್ಞಾನ ಬೇಡವ? ಪರಿಶುದ್ಧಾತ್ಮನು ನಮ್ಮ ಮೇಲೆ ಬರೋದಾದ್ರೆ, ಪ್ರೈಸ್ ದಿ ಲಾರ್ಡ್. ಅವಳು ಮೊದಲೇ ಹೇಳಿದ್ದಾಳೆ, ಅಲ್ಲಿ ಹೇಳಿದಂತ ವಿಷಯ ನೋಡ್ರಿ, ಅಲ್ಪಳಾದ ನಿನ್ನ ದಾಸ್ಯ ದೀನಾವಸ್ಥೆಯಲ್ಲಿ ಪ್ರೈಸ್ ದಿ ಲಾರ್ಡ್ ನನ್ನ ಮೇಲೆ ಲಕ್ಷ್ಯವಿಟ್ಟು. ಆಮೇಲೆ ಈಗೋ ಇಂದಿನಿಂದ ತಲತಲಾಂತರದವರೆಲ್ಲ. ಆಮೇಲೆ 52ನೇ ವಾಕ್ಯ, ಪ್ರಭುಗಳನ್ನು ಸಿಂಹಾಸನದಿಂದ ದೋಬ್ಬಿ ದೀನಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ತಂದಿದ್ದಾನೆ. ದೀನಸ್ಥಿತಿಯವರನ್ನ ಉನ್ನತ ಸ್ಥಿತಿಗೆ ತಂದಿದ್ದಾನೆ. ಪ್ರಭುಗಳನ್ನ ಸಿಂಹಾಸನದಿಂದ ತಳ್ಳಿಬಿಟ್ಟು ದೀನ ಸ್ಥಿತಿಯಲ್ಲಿರುವವ್ರನ್ನ ಸಿಂಹಾಸನಕ್ಕೇರಿಸುವನಾಗಿದ್ದಾನೆ ನಮ್ಮ ದೇವರು. ಆಮೇಲೆ ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಪಡಿಸಿ, ಮೃಷ್ಟಾನ್ನ ಭೋಜನದಿಂದ ತೃಪ್ತಿಪಡಿಸಿ, ಸ್ಥಿತಿವಂತರನ್ನು ಬರಿಗೈಯಲ್ಲಿ ಕಳುಹಿಸಿಬಿಟ್ಟಿದ್ದಾನೆ. ಸ್ಥಿತಿವಂತರನ್ನ ಬರಿಗೈಯಲ್ಲಿ ಕಳಿಸಿಬಿಟ್ಟಿದ್ದಾನೆ. ಆತನು ನಮ್ಮ ಪ್ರೈಸ್ ದಿ ಲಾರ್ಡ್. 22ನೇ ಕೀರ್ತನೆಯಲ್ಲಿ ನೋಡ್ತೀವಿ, ಆತ ನಮ್ಮನ್ನು ಮೃಷ್ಟಾನ್ನ ಭೋಜನದಿಂದ ತೃಪ್ತಿಪಡಿಸುವನಾಗಿದ್ದಾನೆ. ಏನದರ ಅರ್ಥ ಏನು? ಹಸಿದವರನ್ನ ಮೃಷ್ಟಾನ್ನ ಭೋಜನದಿಂದ ತೃಪ್ತಿಪಡಿಸುವ. ತೃಪ್ತರಾಗಿ ಬಂದವ್ರನ್ನ ಏನ್ ಮಾಡಿದ್ದಾನೆ?
ಸ್ಥಿತಿವಂತರನ್ನು ಬರಿಗೈಯಲ್ಲಿ ಕಳುಹಿಸಿ ಸ್ಥಿತಿವಂತರಾಗಿ ಬಂದವ್ರನ್ನ ಬರಿಗೈಲಿ ಕಳಿಸಿದ್ದಾನೆ. ಸ್ಥಿತಿವಂತರ ಅವ್ರು ತಗ್ಗಿಸ್ಕೊಳ್ಳಲ್ಲ ದೇವರ ಸನ್ನಿಧಿಯಲ್ಲಿ. ನಮಗೆಲ್ಲ ಇದೆ, ನಮ್ಗೆ ಅದಿದೆ ಇದಿದೆ. ಅವರು ದೇವರಿಗೆ ಬೇಕಾಗಿಲ್ಲ. ದೇವರು ಯಾರನ್ನ ಕರುಣಿಸೋನಾಯ್ತಾನೆ? ಹಸಿದವರನ್ನ ಕರುಣಿಸೋ. ಆತ್ಮದಲ್ಲಿ ಹಸಿದವರು ಧನ್ಯರು. ಒಂದು ಆತ್ಮೀಯ ಹಸಿವಿದ್ದರೆ ದೇವರು ನಮ್ಮನ್ನು ತೃಪ್ತಿಪಡಿಸೋನಾಯ್ತಾನೆ. ತೃಪ್ತಿ ಹೊಂದಿ, ನನಗೆಲ್ಲ ಗೊತ್ತಿದೆ, ನನಗೆ ಯಾರು ಸಹಾಯ ಬೇಡ, ನನಗೆಲ್ಲ ವಾಕ್ಯ ಗೊತ್ತಿದೆ, ಅದು ಗೊತ್ತಿದೆ, ಇದು ಗೊತ್ತಿದೆ ಅಂತ ಹೇಳ್ಕೊಳ್ಳೋರಿಗೆ ದೇವರು ಬರಿಗೈಯಲ್ಲಿ ಕಳಿಸೋನಾಯ್ತಾನೆ. ಹಸಿವಿನಿಂದ ಬಂದವರನ್ನ ತೃಪ್ತಿಪಡಿಸಿ ಕಳಿಸೋನಾಯ್ತಾನೆ. ಪ್ರೈಸ್ ದಿ ಲಾರ್ಡ್. ಸ್ತೋತ್ರನ್. ನಾನು ಹೇಳಿದ್ದು ಸಂತೋಷದಿಂದ ಹಾಡಿದಂಥ ಒಂದು ಕೀರ್ತನೆಯ ರೀತಿಯಲ್ಲಿ ಅದನ್ನು ಬರೆದಿದೆ. ಹೌದು, ದೇವರಾತ್ಮನ ಅದನ್ನು ಬಿಟ್ಟು ಬಿಡಲಿಲ್ಲ. ಸತ್ಯವೇದದಲ್ಲಿ ಅದನ್ನು ಪ್ರಕಟಿಸೋದು ಒಂದು ಮರಿಯಳ ಒಂದು ಕೀರ್ತನೆಯ ಥರದಲ್ಲಿ ಒಂದು ಕೃತಜ್ಞತೆಯಿಂದ ಹಾಡುವಂತ ಹಾಡಾಗಿ ನಾವು ಅದನ್ನು ನೋಡ್ತೇವೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅವಾಗ ಸ್ತೋತ್ರ, ಅದ್ಭುತಗಳನ್ನ ದೇವರು ಆತ್ಮನ ಮೂಲಕ ನಿನ್ನಲ್ಲಿ ಮಾಡುವನು ಮಾತ್ರವಲ್ಲ, ಆತನ ಅದನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ನಿನಗೆ ದೇವರು ಸಾಕ್ಷಿಗಳನ್ನು ಸಹ ಕೊಡುವನಾಯ್ತಾನೆ. ಪ್ರೈಸ್ ದಿ ಲಾರ್ಡ್. ಹೊಸ ಒಡಂಬಡಿಕೆಯಲ್ಲಿ ಇಬ್ರಿಯ ಪತ್ರಿಕೆ 12ನೇ 1ನೇ ವಾಕ್ಯ ಓದ್ಬಿಟ್ರಿ, ಒಂದು ಬೇಗ ಓದ್ಬಿಟ್ರಿ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ, ಆದುದರಿಂದ ಇಷ್ಟು ಮಂದಿ ಸಾಕ್ಷಿಗಳು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನ ಹತ್ತಿಕೊಳ್ಳುವಂತ ಪಾಪವನ್ನ ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆದ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾಗಿರುವ ಓಟವನ್ನ ಸುರಕ್ಷಿತದಿಂದ ಓಡೋಣ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಸಮಸ್ಯೆಗಳಿದೆ, ನಮ್ಮ ಮುಂದೆ ಪ್ರಶ್ನೆಗಳಿದೆ. ಯಾರು ನನಗೋಸ್ಕರ ಸಹಾಯ ಮಾಡ್ತಾರೆ? ಆರೆನಿಗೆ ವೇണ്ടി ಸಹಾಯ? ಯಾರು ನನಗೋಸ್ಕರ ಬಾಗಿಲು ತೆರೀತಾರೆ? ಇದು ಹೆಂಗೆ ಸಂಭವಿಸುತ್ತದೆ? ಇದು ಹೆಂಗೆ ನಡೆಯುತ್ತದೆ? ಇದಕ್ಕೆ ಏನು ಪ್ರೂಫ್ ಏನಿದೆ? ಈ ತರ ಎಲ್ಲ ಪ್ರಶ್ನೆಗಳು ನಮ್ಮ ಜೀವಿತದಲ್ಲಿ, ಖಂಡಿತ ಆತ್ಮೀಯರ ಜೀವಿತದಲ್ಲಿ ಇದೆ. ಎಲ್ಲಕ್ಕೂ ಉತ್ತರ ಪರಿಶುದ್ಧಾತ್ಮನೇ. ನಾವು ಆತ್ಮಭರಿತರಾದರೆ ನಮ್ಮ ಸಮಸ್ಯೆಗಳಿಗೆ ಉತ್ತರ ಇದ್ದೇ ಇದೆ. ಒರಿಕലും ಸಮಾಧಾನವಿಲ್ಲ, ಒರಿಕലും ಜೀವಿತದಲ್ಲಿ ಸ್ವಸ್ಥತೆ ಇಲ್ಲ, ಬದುಕೋದೇ ಬೇಡ, ಸಾಯೋದೇ ಲೇಸು ಅಂತ ಹೇಳ್ಕೊಂಡವರು. ಪ್ರೈಸ್ ದಿ ಲಾರ್ಡ್. ಸ್ತೋತ್ರಂ. ಆವಾಗಿನ ಪರಿಸ್ಥಿತಿ, ಒಂದು ವೇಳೆ ಅವರು ಮೊಣಕಾಲೂರಿ ಆ ಸಮಸ್ಯೆಗಳ ಮಧ್ಯದಲ್ಲಿ ದೇವರ ಸನ್ನಿಧಿಯಲ್ಲಿ ತಗ್ಗಿಸಿಕೊಂಡ್ರೆ ಉತ್ತರ ಅಲ್ಲೇ ಇದೆ. ಪ್ರೈಸ್ ದಿ ಲಾರ್ಡ್. ಉತ್ತರ ಅಲ್ಲೇ ಇದೆ. ಅಸಾಧ್ಯಗಳನ್ನ ಸಾಧ್ಯವಾಗಿ ಮಾರ್ಪಡಿಸು. ಗಂಡನನ್ನು ಪರಿವರ್ತಿಸಲಿಕ್ಕೆ ದೇವರಿಂದ ಸಾಧ್ಯ, ಹೆಂಡತಿಯನ್ನು ಪರಿವರ್ತಿಸಲಿಕ್ಕೆ ದೇವರಿಗೆ ಸಾಧ್ಯ. ದಾರಿ ತಪ್ಪಿದ ನಿಮ್ಮ ಮಕ್ಕಳನ್ನ ದಾರಿಗೆ ತರಲಿಕ್ಕೆ ದೇವರು ಶಕ್ತನು. ಕೈ ಬಿಟ್ಟು ಹೋದ ಮಕ್ಕಳನ್ನ ಒಳ್ಳೆಯ ಸ್ಥಿತಿಗೆ ತರಲಿಕ್ಕೆ ದೇವರು ಶಕ್ತನು. ಅಸಾಧ್ಯವಲ್ಲ. ಬೇರೆ ದುರ್ಬುದ್ಧಿ ಹುಡುಕೋದು ಬೇಡ, ನಾವು ಆತ್ಮಭರಿತರಾದ್ರೆ ಸಾಕು. ಪ್ರೈಸ್ ದಿ ಲಾರ್ಡ್. ನಾವು ಸೈನ್ಯವನ್ನು ಆಶ್ರಯಿಸೋದು ಬೇಡ, ನಾವು ಬಲವನ್ನು ಆಶ್ರಯಿಸೋದು ಬೇಡ, ನಾವು ಪವಿತ್ರಾತ್ಮನನ್ನು ಆಶ್ರಯಿಸಿದ್ರೆ ಸಾಕು. ಆತ್ಮನಿಂದ ಎಲ್ಲವೂ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಆದರೆ ಸ್ವಬುದ್ಧಿಯನ್ನು ಆಶ್ರಯಿಸಿದ ಒಬ್ಬನನ್ನು ನೋಡ್ರಿ, ಇಲ್ಲಿ ಇದಕ್ಕೆ ವಿರುದ್ಧವಾಗಿ ಸ್ವಬುದ್ಧಿಯನ್ನು ಆಶ್ರಯಿಸಿದ ಒಬ್ಬನನ್ನ ಅದೇ ಅಧ್ಯಾಯದಲ್ಲಿ ನೋಡ್ತೇವೆ. 1ನೇ ಅಧ್ಯಾಯ, ಲೂಕ 1ನೇ ಅಧ್ಯಾಯ. ಗ್ಲೋರಿ ಟು ಗಾಡ್. 8ನೇ ವಾಕ್ಯದ ಕೆಳಗಿನ ವಾಕ್ಯ. ಹೀಗಿರಲಾಗಿ ಹಮ್ಮಿಂಗ್ ಬರ್ತಾ ವಾಕ್ಯ ಬಿಡು, ಸೌಂಡ್ ಗಮನಿಸು, ಓದು ಬೇಗ. ಹೀಗಿರಲಾಗಿ ಜಕರೀಯನ ವರ್ಗದ ಸರತಿ ಬಂದಾಗ ಅವನ ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. ಜಕರೀಯನ ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನಾದನು.
ಆದರೆ ಆ ದೂತನ ಅವನಿಗೆ, ಜಕರೀಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆಗೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಜಬೇತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ನಿನಗೆ ಸಂತೋಷ ಉಲ್ಲಾಸ ಉಂಟಾಗುವುದು ಮತ್ತು ಅವನು ಹುಟ್ಟಿದ್ದಕ್ಕೆ ಬಹುಜನರು ಸಂತೋಷ ಪಡುವರು. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಅವನು ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮ ಭರಿತನಾಗುವನು. ಇಸ್ರಾಯೇಲರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಅವನು ಆತನ ಮುಂದೆ ಹೋಗಿ ಏಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದನು. ಜಕರೀಯನ ಆ ದೂತನಿಗೆ, ಇದನ್ನು ನಾನು ಯಾತರಿಂದ ತಿಳುಕೊಳ್ಳಲಿ? ನಾನು ಮುದುಕನು, ನನ್ನ ಹೆಂಡತಿಯು ದಿನ ಹೋದವಳು ಎಂದು ಹೇಳಿದ್ದಕ್ಕೆ ಆ ದೂತನು, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು, ನಿನ್ನ ಕೂಡ ಮಾತಾಡಿ ಶುಭ ವರ್ತಮಾನವನ್ನು ನಿನಗೆ ತಿಳಿಸುವುದಕ್ಕಾಗಿ ನಾನು ಕಳಿಸಲ್ಪಟ್ಟಿದ್ದೇನೆ. ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು. ಸಾಕು, ಒಂದು ನಿಮಿಷ. ಈ ಓದಿದ ವಾಕ್ಯ 8ನೇ ವಾಕ್ಯದಿಂದ ಇಲ್ಲಿವರೆಗೆ ನಾವೇನು ಓದಿದ್ವಿ, ಇನ್ನು ಕೆಳಗೆ ಓದುವಾಗ ಇದು ವಾಸ್ತವದಲ್ಲಿ ನಮ್ಮ ಅವಸ್ಥೆಯನ್ನು ತೋರಿಸುತ್ತದೆ. ಇವತ್ತಿನ ಪೆಂದಕೋಸ್ತಿನವರ ಅವಸ್ಥೆಯನ್ನು ತೋರಿಸುತ್ತದೆ. ಏನು ಹೇಳಿ? ನಾವು ಆರಾಧನೆ ಮಾಡ್ತೇವೆ, ಬೆಳಿಗ್ಗೆ ಎದ್ದು ಆರಾಧನೆಗೆ ಬರ್ತೇವೆ, ಹಾಡಾಡ್ತೇವೆ, ಸಾಕ್ಷಿ ಹೇಳ್ತೇವೆ, ಎಲ್ಲ ಇದೆ. ಆದರೆ ನಮಗೆ ನಂಬಿಕೆ ಇಲ್ಲ. ಪ್ರೈಸರೋಡು ವಾಕ್ಯದ ಮೇಲೆ ನಂಬಿಕೆ ಇಲ್ಲ, ಪಾಸ್ಟರ್ ಮೇಲೆ ನಂಬಿಕೆ ಇಲ್ಲ, ವಾಕ್ಯ ಹೇಳೋರ ಮೇಲೆ ನಂಬಿಕೆ ಇಲ್ಲ. ಸ್ತೋತ್ರ. ಮೇಲಿಂದ ಇನ್ನೊಂದ್ಸಲ ಹೋದ್ರಿ, ನಮಗೂ ಅದಕ್ಕೂ ಹೋಲುತ್ತಾ ನೋಡೋಣ. ಸ್ತೋತ್ರ. ಬೇಗ ಹೋದ್ರಿ. ಹೀಗಿರಲಾಗಿ ಜಕರೀಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರ. ಅವನು ಯಾರಾಗಿದ್ದಾನೆ? ದೇವರ ಸನ್ನಿಧಿಯಲ್ಲಿ ಯಾಜಕತ್ವ ನಡೆಸೋನಾಗಿದ್ದಾನೆ. ಆಮೇಲೆ ನಡೆಸುತ್ತಿರಲು ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು, ದೇವಾಲಯದಲ್ಲಿ ಧೂಪವನ್ನು ಅರ್ಪಿಸೋನಾಗಿದ್ದಾನೆ. ಆಮೇಲೆ ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ಹೊರಗೆ ನಿಂತಿರುವಾಗ ಜಕರೀಯನೆಲ್ಲಿದ್ದಾನೆ? ಒಳಗಡೆ ಇದ್ದಾನೆ. ಧೂಪ ಹಾಕೋದಕ್ಕೋಸ್ಕರ ಒಳಗಡೆ ಆಲಯದ ಒಳಗಿದ್ದಾನೆ. ಆಮೇಲೆ ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಏನ್ ಮಾಡ್ತಿದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಜಕರೀಯನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಮೇಲೆ ಕರ್ತನ ದೂತನು ಧೂಪಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. ಜಕರೀಯನು ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನಾದನು. ಆದರೆ ಆ ದೂತನು ಅವನಿಗೆ, ಅವಾಗ ಜಕರೀಯನಿಗೆ ಗೊತ್ತಾಯ್ತು ಈ ಬಂದಿರೋದು ಯಾರು? ದೇವದೂತನಂತಾನು ಗೊತ್ತಾಯ್ತು. ಆಮೇಲೆ ಮುಂದಿನ ವಾಕ್ಯ, ಜಕರೀಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ಅವಾಗ ಪ್ರಾರ್ಥಿಸೋನಾಗಿದ್ದಾನೆ, ವಿಜ್ಞಾಪನೆ ಮಾಡಿದ್ದಾನೆ. ಆಮೇಲೆ ನಿನ್ನ ಹೆಂಡತಿಯಾದ ಎಲಿಸಬೇತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ನಿನಗೆ ಸಂತೋಷವೂ ಉಲ್ಲಾಸ. ಆಮೇಲೆ ಅದರ 17ನೇ ವಾಕ್ಯ, ತಂದೆಗಳ ಹೃದಯ ಮಕ್ಕಳ ಕಡೆ. 18ನೇ ವಾಕ್ಯ, ಜಕರೀಯನು ಆ ದೂತನಿಗೆ, ಜಕರೀಯನ ಆ ದೂತನಿಗೆ ಇದನ್ನು ನಾನು ಯಾತರಿಂದ ತಿಳುಕೊಳ್ಳಲಿ? ಅವಾಗ ಈ ಕೇಳಿದ ಸಂಗತಿಗಳನ್ನು ನಂಬಲಿಲ್ಲ, ನೋಡಿದ ಘಟನೆಯನ್ನು ಸಹ ನಂಬಲಿಲ್ಲ. ಪ್ರೈಸಲೋ. ಪ್ರಾರ್ಥಿಸ್ತೇವೆ, ದೇವರ ವಾಕ್ಯ ಕೇಳ್ತೇವೆ, ಓದುತ್ತೇವೆ, ಮನೆಯಲ್ಲೂ ಪ್ರೇಯರ್ ಮಾಡ್ತೇವೆ. ಆದರೆ ನಂಬಿಕೆ ಅನ್ನೋದು ಇಲ್ಲದೆ ಹೋದರೆ ಏನು ನಡೆಯಲ್ಲ. ಪ್ರೈಸಲೋ. ಈ ಕೇಳಿದ ವಾಕ್ಯಗಳ ಮೇಲೆ ಭರವಸೆ ಬಿಡದೆ ಹೊರಗಡೆ ಹೋಗ್ಬಿಟ್ಟು, ಅಯ್ಯೋ ನನ್ನ ಸಾಲ, ಅಯ್ಯೋ ನನ್ನ ಮಕ್ಕಳು, ಅಯ್ಯೋ ನನ್ನ ಕೆಲಸ, ಅಯ್ಯೋ ನನ್ನ ಮನೆ, ಪ್ರೈಸಲೋ, ಇದು ಹೇಳ್ತಾ ಇದ್ರು ಏನೂ ನಡೆಯಲ್ಲ ಜೀವಿತದಲ್ಲಿ. ಪ್ರೈಸಲೋ. ದೇವರು ಶಕ್ತನೆಂಬುದಾಗಿ ನಂಬಬೇಕು. ನಾನು ಕೇಳಿದ ವಾಕ್ಯ ಸತ್ಯ ಅಂತ ನಂಬಬೇಕು. ಓದುತ್ತಾ ಇರ್ತಿದ್ದು, ನಾನು ಓದಿದ್ದು ಬೈಬಲ್ ದೇವರ ವಾಕ್ಯದಿಂದ ಅಂತ ನಂಬಬೇಕು. ಪಾಸ್ಟರ್ ಮಾತಲ್ಲ, ಸಭೆಯವರ ಮಾತಲ್ಲ, ಇದು ಯಾರ ಮಾತಾಗಿದೆ? ದೇವರ ಮಾತಾಗಿದೆ. ನಂಬದೆ ಹೋದ್ರಿಂದ ಏನ್ ನಡೀತು? ದೇವರು ವಾಗ್ದಾನ ಮಾಡಿದವನು ನಂಬಿಗಸ್ತನೇ ಆಗಿದ್ದಾನೆ. ದೇವರು ಪ್ಲಾನ್ ಮಾಡಿ ಈ ಆಲೋಚನೆಯನ್ನು ಜಕರೀಯನಿಗೆ ಕೊಟ್ಟಿದ್ದಾನೆ. ಜಕರೀಯನು ನಂಬದೆ ಹೋದ್ರಿಂದ ಏನಾಯ್ತು? ಮುಂದಿನ ವಾಕ್ಯ, 19ನೇ ವಾಕ್ಯ, ಎಂದು ಹೇಳಿದಕ್ಕೆ ಆ ದೂತನು, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲ್, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವಂತ ಗಬ್ರಿಯೇಲ್. ಸರಿ, ಒಂದು ನಿಮಿಷ.
ಇದೇ ಗಬ್ರಿಯೇಲ ಮರಿಯಳ ಹತ್ರ ಬಂದಿದ್ದು. ಮರಿಯಳಿಗೆ ಗಬ್ರಿಯೇಲ್ ಹಂಗೆ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ನಾನು ದೇವರ ಸನ್ನಿಧಿಯಲ್ಲಿ ಗಬ್ರಿಯೇಲ್ ನಾನು ನೋಡಿದ್ರೆ ನಿನಗೆ ಅರ್ಥ ಆಗಲ್ವ ಅಂತ ಕೇಳಲಿಲ್ಲ. ಅವಳ ಪರಿಸ್ಥಿತಿ ಅದಲ್ಲ, ಇವನ ಪರಿಸ್ಥಿತಿ ಅದಲ್ಲ. ಇವನೆಲ್ಲಿರೋನು? ಆಲಯದ ಒಳಗೆ ಪವಿತ್ರ ಸ್ಥಾನದಲ್ಲಿ ಯಜ್ಞವನ್ನು ಅರ್ಪಿಸೋನು. ನಿನಗೆ ನಾನು ನೋಡಿದ್ರೆ ಗೊತ್ತಾಗ್ಲಿಲ್ವಾ? ನಾನು ಮಾತಾಡಿದ್ದೀನಿ ನಿನಗೆ ಅರ್ಥ ಆಗ್ಲಿಲ್ವಾ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ತಿಳಿದು ತಪ್ಪು ಮಾಡುವನು ಹೆಚ್ಚು ಪೆಟ್ಟು ತಿನ್ನುವನು. ಎಲ್ಲ ಗೊತ್ತಿದ್ದು ತಪ್ಪು ಮಾಡುವವರು ಹೆಚ್ಚು ಪೆಟ್ಟು ತಿನ್ನುವರು. ನಮಗೆಲ್ಲ ದೇವರು ತಿಳಿಸಿಕೊಟ್ಟಿದ್ದಾನೆ. ನಮಗೆ ನಂಬಿಕೆ ಇಲ್ಲದೆ ಹೋದ್ರೆ, ನಮಗೆ ಭರವಸೆ ಇಲ್ಲದೆ ಹೋದ್ರೆ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಯೇಸು ಹೇಳಿದ್ದು, ನೀವು ಆರ್ಭಟಿಸದಿದ್ರೆ ಈ ಕಲ್ಲುಗಳು ಆರ್ಭಟಿಸು. ಕಲ್ಲುಗಳ ಕೈಯಿಂದ ಆರ್ಭಟಿಸಲಿಕ್ಕೆ ದೇವರಿಗೆ ಗೊತ್ತಿದೆ. ನಮಗೆ ನಂಬದೆ ಹೋದ್ರೆ, ನಮಗೆ ಭರವಸೆ ಇಲ್ಲದೆ ಹೋದ್ರೆ, ಇದೆಲ್ಲ ಕೇಳಿದ್ರು ನೋಡಿದ್ರು ನಮ್ಮ ಸ್ವಭಾವಕ್ಕೆ, ನಮ್ಮ ನಡವಳಿಕೆಗೆ, ನಮ್ಮ ಮಾತುಗಳಿಗೆ ಬದಲಾವಣೆ ಇಲ್ಲದೆ ಇದ್ರೆ, ರೂಪಾಂತರ ಬರದೆ ಹೋದ್ರೆ ದೇವರು ದುಃಖಿಸೋನಾಗಿದ್ದಾನೆ. ಸ್ತೋತ್ರಂ. ಕೆಳಗಿನ ವಾಕ್ಯ. ನಿನ್ನ ಕೂಡ ಮಾತಾಡಿ ಈ ಶುಭ ವರ್ತಮಾನವನ್ನು ನಿನಗೆ ತಿಳಿಸುವುದಕ್ಕಾಗಿ ನಾನು ಕಳಿಸಲ್ಪಟ್ಟವನಾಗಿ ಬಂದಿದ್ದೇನೆ, ಈ ಶುಭ ವರ್ತಮಾನವನ್ನು ನಿನಗೆ ತಿಳಿಸುವುದಕ್ಕೆ. ಆಮೇಲೆ ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು, ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು. ಆದರೆ ನೀನು ಅದನ್ನು ನಂಬದೆ ಹೋದದರಿಂದ, ನೀನು ನಂಬದೆ ಹೋದದರಿಂದ ಅದೆಲ್ಲ ಸಂಭವಿಸುವ ದಿನದವರೆಗೂ, ಇದೆಲ್ಲ ಸಂಭವಿಸುವ ದಿನದವರೆಗೂ ಮಾತನಾಡಲಾರದೆ ಮೂಕನಾಗಿರುವಿ ಅಂತ ನೀನು ಮಾತನಾಡಲಾರದೆ ಮೂಕನಾಗಿರುವಿ. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ಯಾಕೆ ದೇವರು ಆ ಶಿಕ್ಷೆ ಕೊಟ್ಟ? ಇದೆಲ್ಲ ನಡೆಯೋವರೆಗೂ ನೀನು ಮೂಕನಾಗಿರ್ತೀವಿ, ಮಾತನಾಡಕ್ಕೆ ಬರಲ್ಲ ನಿನಗೆ. ಯಾಕೆ ಆ ಶಿಕ್ಷೆ ಕೊಟ್ಟ? ಮಾತಾಡಿಬಿಟ್ಟು ಇದ್ದಿದ್ದು ಕೆಡಿಸಿಡ್ತಿದ್ದ. ಇವನು ಮಾತಾಡಿಬಿಟ್ಟು ಇಲ್ಲದ್ದು ಕೆಡಿಸಿಟ್ಟು ಇದ್ದಿದ್ದು ಶಿವ ಆಶೀರ್ವಾದನೇ ಇಲ್ಲದಂಗೆ ಮಾಡಿರ್ತಿದ್ದ. ಆದ್ರೆ ದೇವರು ಮೂಕನನ್ನಾಗಿ ಮಾಡ್ಬಿಟ್ಟ. ಕೈ ಸನ್ನೆ ಮಾಡಿ ಬರೆದು ತೋರ್ಸಕ್ಕೆ ಶುರು ಮಾಡ್ದ. ಸೋದರ ಕೆಳಗಿನ ವಾಕ್ಯ ನೋಡ್ರಿ, ಬೇಗ ಹೋದಮ್ಮ. ಇಷ್ಟರೊಳಗೆ ಜನರು ಜಕರಿಯನನ್ನು ಕಾದುಕೊಂಡಿದ್ದು ಅವನು ದೇವಾಲಯದೊಳಗೆ ತಡ ಮಾಡಿದ್ದಕ್ಕೆ ಆಶ್ಚರ್ಯಪಟ್ಟರು. ಅವನು ಹೊರಗೆ ಬಂದಾಗ ಅವರ ಕೂಡ ಏನು ಮಾತಾಡಲಾರದೆ ಇರಲು ಅವರು ಇವನಿಗೆ ದೇವಾಲಯದಲ್ಲಿ ಏನೋ ದಿವ್ಯ ದರ್ಶನವಾಗಿರಬೇಕು ಎಂದು ತಿಳುಕೊಂಡರು. ಅವನು ಅವರಿಗೆ ಕೈಸನ್ನೆ ಮಾಡುತ್ತಾ ಮೂಕನಾಗಿಯೇ ಇದ್ದನು. ಅವನ ಯಾಜಕ ವರ್ಗದ ದಿನಗಳು ತೀರಿದ ಸೋದರ ಆಮೇಲೆ ಅವನ ಘಟನೆಗಳನ್ನೆಲ್ಲ ನೋಡ್ತೇವೆ. ಇದೆಲ್ಲ ಸಂಭವಿಸುವವರೆಗೂ ಅವನು ಮೂಕನಾಗಿಯೇ ಇದ್ದನು. ಪ್ರೈಸ್ ದಿ ಲಾರ್ಡ್. ಅವನ ಮಗನ ಹೆಸರು ಏನಾಯಿತು? ಯೋಹಾನ. ಸ್ನಾನಿಕನಾದ ಯೋಹಾನ ತಂದೆಯಾದ ಜಕರಿಯನ ಬಗ್ಗೆನೇ ನಾವು ನೋಡಿದ್ದು. ಇವನು ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವ ಯಾಜಕನಾಗಿದ್ರು ಸಹ ದೇವರ ಮಾತನ್ನು ನಂಬಲಿಲ್ಲ, ಪ್ರಶ್ನೆ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಅವನು ಸೇವೆ ಮಾಡ್ತಾರೋ ದೇವರನ್ನೇ ನಂಬಲಿಲ್ಲ. ಅವನು ಪ್ರಾರ್ಥಿಸುವನಾಗಿದ್ದಾನೆ, ನಂಬಲಿಲ್ಲ. ಪ್ರಿಯ ವಿಶ್ವಾಸಿಗಳೇ, ನಮ್ಮಲ್ಲಿ ಈ ಸ್ಥಿತಿ ಬರಬಾರದು. ಪೌಲನು ಹೇಳ್ತಾನೆ, ನಾನು ಯಾರನ್ನು ನಂಬಿದ್ದೇನೋ ಆ ದೇವರು ನನ್ನ ದೇವರು ಯಾರೆಂದು ನಾನು ಬಲ್ಲವನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ನಾನು ಆರಾಧಿಸುವ ದೇವರು ಯಾರಂತ ನನಗೆ ಗೊತ್ತದೆ. ನಮ್ಮ ಬಾಯಿಂದ ಹೇಳಬೇಕು, ನಾನು ಆರಾಧಿಸುವ ನನ್ನ ದೇವರು ನಂಬಿಗಸ್ತನಾಗಿದ್ದಾನೆ, ನನ್ನ ಕಷ್ಟದಲ್ಲಿ ಸಹಾಯಕನಾಗಿದ್ದಾನೆ, ನನ್ನ ಪ್ರಶ್ನೆಗಳಿಗೆ ಉತ್ತರವಾಗಿದ್ದಾನೆ, ನನ್ನ ಬಡತನದಿಂದ ನನ್ನ ಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ, ಅಸಾಧ್ಯ ರೋಗಗಳಿಂದ ನನ್ನನ್ನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಮ್ಮ ಬಾಯಿಂದ ನಂಬಿಕೆಯ ಮಾತುಗಳು ಬರಬೇಕು. ಇದು ಹೇಗೆ ಸಾಧ್ಯ? ಇದು ಯಾರಿಂದ ಸಾಧ್ಯ? ಇದು ಹೆಂಗೆ ಸಂಭವಿಸುತ್ತದೆ ಅಂತ ನಾವು ಕೇಳ್ತಾನೆ ಇದ್ರೆ ಪ್ರಶ್ನೆಗಳು ಮಾತ್ರ ಉಳಿಯುತ್ತದೆ, ಉತ್ತರ ನಮಗೆ ಸಿಗಲ್ಲ. ಪ್ರೈಸ್ ದಿ ಲಾರ್ಡ್. ಉತ್ತರ ಏನು? ಉತ್ತರ ನಮ್ಮನ್ನು ಕರೆದಾತನು ನಂಬಿಗಸ್ತನಾಗಿದ್ದಾನೆ. ಆ ಕರೆದ ದೇವರು ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿರುವಂತ ವಾಗ್ದಾನಗಳನ್ನು ನಮಗೆ ಕೊಟ್ಟಿದ್ದಾನೆ. ಆ ವಾಗ್ದಾನಗಳನ್ನ ನೆರವೇರಿಸುವುದಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆ ದೇವರಲ್ಲಿ ಭರವಸೆ ಇಡಬೇಕು. ನಾನು ನಿಮ್ಮನ್ನು ಎಂದಿಗೂ ಅನಾಥರನ್ನಾಗಿ ಬಿಡುವುದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು, ತಾಳ್ಮೆ ತೋರಿಸಬೇಕು. ಪ್ರೈಸ್ ದಿ ಲಾರ್ಡ್. ಸ್ತೋತ್ರಂ. ಸೈನ್ಯದಿಂದಲ್ಲ, ನಮ್ಮ ಹೇಳ್ರಿ, ಸೈನ್ಯದಿಂದಲ್ಲ, ಶಕ್ತಿಯಿಂದಲ್ಲ, ಪರಿಶುದ್ಧಾತ್ಮನಿಂದಲೇ ದೇವರು ಉತ್ತರವನ್ನು ಕೊಡುವನಾಗಿದ್ದಾನೆ. ನಮ್ಮಲ್ಲಿ ಪರಿಶುದ್ಧಾತ್ಮನಿದ್ದರೆ ನಮ್ಮ ಸಕಲ ಸಮಸ್ಯೆಗಳಿಗೆ ಉತ್ತರ ನಮ್ಮಲ್ಲೇ ದೇವರು ಕೊಡುವನಾಗಿದ್ದಾನೆ, ನಮಗೆ ಪ್ರಕಟಿಸುವನಾಗಿದ್ದಾನೆ, ನಮಗೆ ತೋರಿಸಿಕೊಡುವನಾಗಿದ್ದಾನೆ. ದಾರಿ ನಮ್ಮ ಮುಂದೆ ಸರಳವಾಗಿರ್ತದೆ. ಯಾಕಂದ್ರೆ ಪರಿಶುದ್ಧಾತ್ಮನೇ ಅದನ್ನು ನಡೆಸುವನಾಗಿದ್ದಾನೆ. ವಾಕ್ಯದ ಸತ್ಯಗಳನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬಾರ್ದು. ವಾಕ್ಯದ ಸತ್ಯಗಳಲ್ಲಿ ನಿಲ್ಲೋಣ. ವಾಕ್ಯಗಳ ಸತ್ಯಗೋಸ್ಕರ ನಿಲ್ಲುವ ಸ್ವಲ್ಪ ಕಷ್ಟ, ಪ್ರಯಾಸ, ಹಿಂಸೆ ಎಲ್ಲ ಬಂದೇ ಬರ್ತದೆ. ಆದರೂ ದೇವರು ನಂಬಿಗಸ್ತನೇ ಆಗಿರ್ತಾನೆ.
ಕಣ್ಣುಗಳನ್ನು ಮುಚ್ಚುವ ಪ್ರಾರ್ಥಿಸು. ಗ್ಲೋರಿ ಟು ಗಾಡ್. ಹಾಲೆಲೂಯಾ, ಹಾಲೆಲೂಯಾ, ಸ್ತೋತ್ರ. ಗ್ಲೋರಿ ಟು ಗಾಡ್. ಆಮೆನ್, 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 ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧನೇ, ನಿನ್ನ ಕೃಪೆಗಳಿಗಾಗಿ ಸ್ತೋತ್ರ, 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 ಸ್ತೋತ್ರ. Glory to God. Amen, 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 amen. Hallelujah. ಸ್ತೋತ್ರ, 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 ಸ್ತೋತ್ರ. ಪರಿಶುದ್ಧನಾದ ಕರ್ತನೇ, ಈ ಹಗಲಿನ ಸಮಯದಲ್ಲಿ ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಗಳಿಗಾಗಿ ಸ್ತೋತ್ರ, ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ. ವಾಕ್ಯ ನಿನ್ನದಾಗಿದೆ, ನಾವು ನಿನ್ನವರಾಗಿದ್ದೇವೆ ಸ್ವಾಮಿ. ಕೇಳಿದ ವಾಕ್ಯವನ್ನು ಅದೇ ಥರ ಅಂಗೀಕರಿಸಿಕೊಂಡು ಹೃದಯದಲ್ಲಿ ಅದನ್ನು ಬಚ್ಚಿಟ್ಟು ನಂಬಿಕೆಯಲ್ಲಿ ಕರ್ತನೇ ಅದನ್ನು ತೋರ್ಪಡಿಸಿಕೊಳ್ಳುವಂತೆ, ನಡತೆಯಲ್ಲಿ ಅದನ್ನು ತೋರ್ಪಡಿಸಿಕೊಳ್ಳುವಂತೆ, ಜೀವನದಲ್ಲಿ ಅದನ್ನು ಕಾರ್ಯರೂಪವಾಗಿ ಮಾರ್ಪಡಿಸುವಂತೆ ನೀನು ನಮಗೆ ಸಹಾಯ ಮಾಡಬೇಕಾಗಿ ನಿನ್ನ ಸನ್ನದಲ್ಲಿ ಮತ್ತು ನಾವು ಪ್ರಾರ್ಥಿಸುತ್ತೇವೆ. ಕರ್ತನೇ ಸ್ತೋತ್ರ. ಮರಿಯಳನ್ನು ಧೈರ್ಯಪಡಿಸಿದ ರೀತಿಯಲ್ಲಿ ನಮ್ಮ ಧೈರ್ಯಪಡಿಸಪ್ಪ. ಅನೇಕ ಸಾರಿ ನಾವು ಅಪನಂಬಿಕೆ ನಮ್ಮಲ್ಲಿ ಬರುವ ಸಾಧ್ಯತೆಗಳುಂಟು. ಅಪನಂಬಿಕೆಯಿಂದ ಕರ್ತನೇ ಸ್ತೋತ್ರ ನಾವು ಬಿದ್ದು ಹೋಗುವ ಸಾಧ್ಯತೆಗಳುಂಟು. ನೀ ನಮಗೆ ಸಹಾಯ ಮಾಡು. ಬೇಕಾದ ರೀತಿಯಲ್ಲಿ ಪ್ರಾರ್ಥಿಸುವುದಕ್ಕೆ ಅರಿಯದವರಾದ್ರಿಂದ ಪರಿಶುದ್ಧಾತ್ಮನೇ ನಮಗೋಸ್ಕರ ಬೇಡಿಕೊಳ್ಳಲಿ. ಕರ್ತನೇ, ನಿನ್ನ ಸನ್ನಿಧಿ ನಮ್ಮನ್ನು ತಗ್ಗಿಸಿಕೊಳ್ಳುವರಾಯ್ತಿ. ನಿನ್ನ ಕೃಪೆ ತಕ್ಕಂತೆ ನಮ್ಮನ್ನು ನಡೆಸು. ನಿನ್ನ ನಾಮದ ಮೂಲಕವಾಗಿ ನಮ್ಮನ್ನು ಮಾರ್ಪಡಿಸು. ದೈವ ಸಾನ್ನಿಧ್ಯ ಸಂತೋಷ ನಮ್ಮನ್ನು ತುಂಬಿಸು. ಕೃಪೆಯಲ್ಲಿ ನಮ್ಮನ್ನು ನೆಲೆಗೊಳಿಸು. ಸೇರಿ ಬಂದ ಪ್ರತಿಯೊಬ್ಬರನ್ನು ನೀನು ಕರುಣಿಸು, ಆಶೀರ್ವದಿಸು. ಕರ್ತನೇ ಸ್ತೋತ್ರ. ಇನ್ನೂ ಹೆಚ್ಚಾಗಿ ಹೊಸ ಆತ್ಮಗಳೊಂದಿಗೆ ಮುಂದಿನ ದಿನಗಳಲ್ಲಿ ನಿನ್ನನ್ನು ಆರಾಧಿಸುವಂತೆ, ಈ ಆಲಯದಲ್ಲಿ ನಿನ್ನ ಮಹಿಮೆಯನ್ನು ಕಾಣುವಂತೆ ನೀನು ಸಹಾಯ ಮಾಡಬೇಕಾಗಿ ನಿನ್ನ ಸನ್ನಿಧಿಯಲ್ಲಿ ಮತ್ತು ನಾವು ಪ್ರಾರ್ಥಿಸುತ್ತೇವೆ. ಪ್ರಾರ್ಥನೆಗಳದಕ್ಕಾಗಿ ಸ್ತೋತ್ರಂ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮಕ್ಕೆ ನೆನಪಿಯು ನಮ್ಮೆಲ್ಲರ ಸಂಗಡ, ಲೋಕೋಟಾಗಿರುವುದೆಲ್ಲ ವಿಶುದ್ಧರ ಸಂಗಡ ಈಗಲೂ ಸದಾ ಕಾಲ ನೆಲೆಗೊಂಡಿರಲಿ. ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಆಮೆನ್. ಕರ್ತನಾದ ಯೇಸುವೇ, ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ವಂದನೆಗಳು, ಎಲ್ಲರಿಗೂ ವಂದನೆಗಳು. ಕರ್ತನ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸಾಯಂಕಾಲ ಪ್ರಾರ್ಥನೆ ಇದೆ, ಲೇಡೀಸ್ ಮೀಟಿಂಗ್ ಇದೆ, ಬಂದು ಪ್ರಾರ್ಥಿಸ್ರಿ. ಆಮೇಲೆ